ಸೂರ್ಯ ಸನ್ಸೆಟ್ ಆಗಕ್ ಮುಂಚೆ ಸನ್ ಇವಾಗ ಇನ್ನೂ ಬ್ರೈಟ್ ಆಗಿ ಶೈನ್ ಆಗ್ತಾ ಇದ್ದಾನೆ. ಸೂರ್ಯ ಶೈನ್ ಆಗ್ತಾ ಇದ್ದಾನೆ ಇನ್ನು ಕೂಡ. ಅಂದ್ರೆ ಸೂರ್ಯ ಯಾವಾಗ್ಲೂ ಶೈನ್ ಆಗ್ತಾನೆ ಇರ್ತಾನೆ, ಬಟ್ ಸೂರ್ಯ ಮುಳುಗೆ ಚಂದ್ರ ಬರೋ ಟೈಮು. ಸೊ ಇದು ನನ್ಗೆ ನೋವು ಕೊಡ್ಸಿರೋದು ಇದೆರಡು. ಸೊ ಒಂದು ತೊಗೊಳ್ತೀನಿ. ಲಿವರ್ಗೆ ತುಂಬಾ ಒಳ್ಳೇದು, ಫ್ಯಾಟಿ ಲಿವರ್ಗೆ. ಹಸಿ ಕಸ ಇಲ್ಲಿ ಇಟ್ಟಿದ್ದೀನಿ, ಈಗ ಒಂದೊಂದೇ ಹಾಕ್ಬೇಕು. ಇದು ಮರನ ತಗೊಂಡ್ ಬಂದಿದ್ದೀನಿ, ಏನಕ್ಕೆ ಅಂತ ಹೇಳ್ತೀನಿ. ದೀಪಕ್ಕೆ ಕೂಡ ತಂದಿದ್ದೀನಿ, ಹೇಳ್ತೀನಿ ಏನಕ್ಕೆ ಅಂತ. ನೋಡಿ ವೆದರ್ ಈ ತರ ಇದೆ, ಒಂಥರ ವೈಟ್ ಇರುತ್ತಲ್ವಾ, ಒಳ್ಳೇದೇ ಅಲ್ಲ. ಎಷ್ಟು ಹೊತ್ತು ನೆನ್ಸ್ತಿರೋ ಅಷ್ಟು ಒಳ್ಳೇದು. ನಾನು ಇವಾಗ ನೋಡಿ 2 kg ಇದು. ಕಿವಿ ಸ್ವಲ್ಪ 25% ಸ್ವಲ್ಪ ಇದಾಗಿದೆ, ಡಮರ್ ಆಗಿದೆ ಅಂತ ಹೇಳ್ತಿದ್ರು. ನಾನು ಹೇಳ್ದೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಸೊ ಆಲ್ರೆಡಿ ಒಂದು ವ್ಲಾಗ್ ಮಾಡಾಗಿದೆ ಇವತ್ತು. ಸೊ ಇನ್ನ ಈ ವ್ಲಾಗ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ, ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಬೇಕು. ಇಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಅಡುಗೆ ಮನೆ ಕ್ಲೀನ್ ಮಾಡೋ ಕೆಲಸ ಇದೆ, ರೂಮ್ ಕ್ಲೀನ್ ಮಾಡೋ ಕೆಲಸ ಇದೆ. ಜೊತೆಗೆ ಏನು ತಿಂದಿಲ್ಲ ಇನ್ನ. ಕಳೆದ ವಿಡಿಯೋನಲ್ಲಿ ಹೇಳಿದ್ದೆ ನಿಮ್ಗೆ, ನಿಂಬೆ ಹಣ್ಣು ಉಪ್ಪು ಹಾಕಿ ಕುಡಿತೀನಿ ಅಂತ. ಬಟ್ ಇವಾಗ ತುಂಬಾ ಲೇಟ್ ಆಗಿದೆ, ಎಡಿಟಿಂಗ್ ಮಾಡೋವರೆಗೂ ನಂಗೆ ಏನ್ ತಿನ್ಬೇಕು ಕುಡಿಬೇಕಂತ ಅನ್ನಿಸ್ತಿರ್ಲಿಲ್ಲ. ಸೊ ಇವಾಗ ನಾನು ಒಂದೇ ಸತಿ ಏನಾದ್ರು ತಿನ್ನೋದಕ್ಕೆ ಮಾಡ್ಕೊಳ್ತೀನಿ. ಸ್ವಲ್ಪ ತರಕಾರಿ ಹಣ್ಣೆಲ್ಲ ಇದೆ. ನಾನು ಕುಸುಲಕ್ಕಿ ಇದೆ, ವೈಟ್ ರೈಸ್ ಖಾಲಿ ಆಗಿದೆ. ವೈಟ್ ರೈಸ್ ತಗೊಳ್ಬೇಕಾ ಬೇಡ ಯೋಚನೆ ಮಾಡ್ಬೇಕು. ಇನ್ನು ಶಾಪಿಂಗು ಕೂಡ ಮಾಡಿಲ್ಲ, ಆನ್ಲೈನ್ ಶಾಪಿಂಗ್ ಮಾಡ್ಬೇಕಂತ ಇದ್ದೆ, ಅದು ಇನ್ನು ಮಾಡಿಲ್ಲ ಇನ್ಸ್ಟಾಮಾರ್ಟ್ ಅಲ್ಲಿ. ಸೊ ಫಸ್ಟ್ ಹಸುವಾಗ್ತಾ ಇದೆ, ಇರೋದ್ರಲ್ಲಿ ಏನಾದ್ರು ತಿನ್ಬಿಟ್ಟು ನೆಕ್ಸ್ಟ್ ಕೆಲಸ ಬೇರೆದು. ಸೊ ಏನ್ ಮಾಡ್ಕೊಳ್ತೀನಿ, ಏನೆಲ್ಲ ಕೆಲಸಗಳು ಇದೆ ಎಲ್ಲ ತೋರಿಸ್ತೀನಿ. ಕಮಾನ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನೋಡಿ, ಪಾತ್ರೆಗಳು ಇಷ್ಟು ತೊಳೆಯೋದಿದೆ ಕೆಲಸ. ಸ್ವಲ್ಪ ಹಸಿ ಕಸ ಮೇಲೆ ಹಾಕ್ಬೇಕು. ನಾನು ಹಸಿ ಕಸನ ಮನೆಯಲ್ಲೇ ವಿಲೇವಾರಿ ಮಾಡ್ತೀನಿ. ಸೊ ಅದನ್ನ ನಿಮ್ಗೆ ಇನ್ನೊಂದು ಚಾನಲ್ ಅಲ್ಲಿ ಕೂಡ ಹೇಳಿದೀನಿ. ಹಳೆ ಚಾನಲ್ ಅಲ್ಲ, ಇನ್ನೊಂದು ಚಾನಲ್ ಇದೆ ನಂದು, ಅದರಲ್ಲೂ ಹೇಳಿದ್ದೀನಿ ಕಸನ ಯಾವ ರೀತಿ ನಾನು ವಿಲೇವಾರಿ ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ತೀನಿ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಇಷ್ಟು ಪಾತ್ರೆ ತೊಳೆಯೋ ಕೆಲಸ ಇದೆ. ಸೊ ಇಲ್ಲೆಲ್ಲ ಮೆಸ್ಸಿ ಆಗಿದೆ. ಯಾಕೆ ಈ ರೀತಿ ಇದೆ ಅಂದ್ರೆ, ನಾನು ಇಲ್ಲಿರೋ ಗೂಡುಗಳು ಯೂಸ್ ಮಾಡೋದಿಲ್ಲ. ಇಲ್ಲಿ ಇಡ್ಬೋದು ಏನಾದ್ರು, ಬಟ್ ಇಲ್ಲಿ ಖಾಲಿ ಇಟ್ಟಿದ್ದೀನಿ. ಏನಾದ್ರು ಸಣ್ಣ ಪುಟ್ಟ ಇಡ್ಬೋದು ಬೇಕಾದ್ರೆ, ಬಟ್ ಅದು ಇದು ಓಡಾಡುತ್ತೆ ಅಂತ ಹೇಳಿ ನಾನು ಇಲ್ಲೇನು ಪಾತ್ರೆ, ಹುಳ ಎಲ್ಲ ಓಡಾಡುತ್ತೆ ಅಂತ ಇಲ್ಲೇನು ಪಾತ್ರೆ ಇಟ್ಟಿಲ್ಲ. ಇನ್ನ ಇಲ್ಲಿ ಸಿಲಿಂಡರ್ ಇದೆ ಅಲ್ವಾ, ಸೊ ಹಾಗಾಗಿ ಇಲ್ಲೇನು ಪಾತ್ರೆ ಇಟ್ಟಿಲ್ಲ. ಸೊ ಇಲ್ಲಿ ಇಡ್ಬೋದು. ಇಲ್ಲಿ ಸ್ವಲ್ಪ ಎಲ್ಲ ಆಲ್ರೆಡಿ ಇಲ್ಲಿ ಇಟ್ಟಿದ್ದೀನಿ ಕೆಲವೊಂದು ಐಟಮ್ಗಳು. ಅದು ಎಲ್ಲ ಕ್ಲೀನ್ ಮಾಡ್ಬೇಕು. ನಂಗೆ ಎಷ್ಟೋ ಹಳೇದೆಲ್ಲ ಇದೆ ಅಲ್ಲಿ. ಐಟಮ್ ಎಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಳ್ಬೇಕು. ಒಟ್ಟಿನಲ್ಲೆಲ್ಲ ಮೆಸ್ಸಿ ಆಗಿದೆ ಅಂತಲೇ ಹೇಳಬಹುದು. ಸೊ ಇದಿಷ್ಟು ಕ್ಲೀನ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ತಾ ಇರ್ತೀನಿ. ನೋಡಿ, ಇಲ್ಲಿ ಕಟ್ಟೆ ಮೇಲೆಲ್ಲ ಸ್ವಲ್ಪ ಐಟಮ್ಗಳು ಇದೆ. ಸೊ ಇಲ್ಲಿ ಕುಡಿಯೋ ನೀರು ಬಿಸಿ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ಇಲ್ಲಿ ಇದ್ರೊಂದು ಸ್ವಲ್ಪ ನೀರಿದೆ. ಏನು ತಿನ್ನೋಕ್ಕೇನು ಮಾಡ್ಕೊಂಡಿಲ್ಲ ಇನ್ನು. ನಾನಿವಾಗ ರವೆ ಹಾಕಿ ಉಪ್ಪಿಟ್ಟು ಸ್ವಲ್ಪ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ಸ್ವಲ್ಪ ರವೆ ಇದೆ, ನೋಡೋಣ ಏನು ಮಾಡೋಣ, ತೋರಿಸ್ತೀನಿ ರೀ. ಅದು ಬಿಟ್ಟರೆ ಇಲ್ಲಿ ಹಾಲಲ್ಲಿ ಸ್ವಲ್ಪ ಐಟಮ್ಗಳು ಇಲ್ಲಿ ಗೂಡಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಈ ಗೂಡು ಇದೆ ಅಲ್ವಾ, ಈ ಕಬೋರ್ಡ್ ಥರ ಇದೆ ಅಲ್ವಾ, ಇದು ವುಡನ್ದು. ಇದನ್ನ ನಾನು ಆರ್ಡರ್ ಕೊಟ್ಟು ತಗೊಂಡಿದ್ದು, ಮಾಡಿಸಿದ್ದಲ್ಲ, ಆಲ್ರೆಡಿ ಇತ್ತು ಇದು, ಆಯ್ತಾ. ಇದನ್ನ ಮಾಡಿಸಿದ್ದು. ಸೊ ಇಲ್ಲೂ ಎಲ್ಲ ನೀಟ್ ಮಾಡ್ಕೊಳ್ಬೇಕು. ಸೊ ಈ ತರ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ರೂಮಲ್ಲಿ ಕೂಡ ಮೆಸ್ಸಿ ಆಗಿದೆ, ಕೆಲವೊಂದಷ್ಟು ಐಟಮ್ಗಳೆಲ್ಲ ಹಾಗಾಗಿ ಇದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಇಲ್ಲಿ ಟೊಮೆಟೊ ನಾನು ಸ್ವಲ್ಪ ಗಾಳಿಗೆ ಆಡ್ಲಿ ಅಂತ ಹೀಗೆ ಬಿಟ್ಟಿದ್ದೀನಿ. ನೈಟ್ ಆದ್ರೆ ಸ್ವಲ್ಪ ಇದನ್ನ ಕ್ಲೋಸ್ ಮಾಡ್ತೀನಿ, ಬಟ್ಟೆನ ಫ್ರಿಜ್ಜಲ್ಲಿ ಇಟ್ಟಿಲ್ಲ. ಸ್ವಲ್ಪ ಇದು ಇದಾಗ್ಬಿಡುತ್ತೆ, ಏನು ಇದ್ರದ್ದು ಫ್ಲೇವರ್ ಹೋಗುತ್ತೆ ಟೊಮೆಟೊದು ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟಿಲ್ಲ. ಅಂದ್ರೆ ಅದ್ರದ್ದು ಏನು ಅಂಶ, ನ್ಯೂಟ್ರಿಯೆಂಟ್ಸ್ ಇರುತ್ತಲ್ವಾ, ಅದು ಹೋಗುತ್ತೆ ಅಂತ. ಸ್ವಲ್ಪ ಕಾಯಿ ಇತ್ತು ಕೂಡ ಟೊಮೆಟೊ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟರೆ ಹಣ್ಣಾಗಲ್ಲ ಅಂತ ಆಚೆನೆ ಇಟ್ಟಿದ್ದೆ. ಇವಾಗೆಲ್ಲ ಹಣ್ಣು ಆಗಿದೆ, ಬಟ್ ಇರ್ಲಿ, ಇನ್ನು ಒಂದು 1 or 2 days ಆಚೆನೆ ಇರ್ಲಿ. ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ತೀನಿ. ಮತ್ತೆ ಆಮೇಲೆ ಇಲ್ಲ ಫ್ರಿಜ್ಜಲ್ಲಿ ಇಡ್ಬೇಕನ್ಸಿದ್ರೆ ಆಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಇಲ್ಲಿ ಕೂಡ ಬಟ್ಟೆ ಎಲ್ಲ ಮೆಸ್ಸಿ ಆಗಿದೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಅದ್ರಲ್ಲಿ ಇಟ್ಕೊಳ್ಬೇಕು. ಅಲ್ಲೂ ಜಾಗನೇ ಇಲ್ಲ ಆಕ್ಚುಲಿ. 2 ಗಾಡ್ರೇಜ್ ಇದೆ, 2ರಲ್ಲೂ ಫಿಲ್ ಆಗಿದೆ. ಅಂದ್ರೂ ಸ್ವಲ್ಪ ನೀಟ್ ಮಾಡಿ ಇಡ್ತೀನಿ, ಹಾಗಾಗಿ ಇಟ್ಬಿಟ್ಟಿದ್ದೀನಿ ಎಲ್ಲ. ಸೊ ಇಲ್ಲೂ ನೋಡಿ ಎಲ್ಲ ಮೆಸ್ಸಿ ಆಗಿದೆ, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಎಲ್ಲ ಫುಲ್ಲು ಮೆಸ್ಸಿ ಆಗಿದೆ.
ಎಲ್ಲ ಕ್ಲೀನ್ ಮಾಡಬೇಕು. ಇದರಲ್ಲಿ ಕೆಲವೊಂದು ಐಟಮ್ಗಳಿದೆ, ಕರ್ಬೂಜ ಹಣ್ಣು, ಸೀಬೆಕಾಯಿ ಒಂದ್ರಲ್ಲಿ ಒಂದಿದೆ, ಗೆಣಸು ಒಂದು ಸ್ವಲ್ಪ ಇದೆ, ಹೀಗೆ ಕೆಲವೊಂದು ಐಟಮ್ಗಳು ಇವೆ ಇಲ್ಲಿ. ಸೊ ಹೀಗಿದೆ ಸ್ನೇಹಿತರೆ. ಇನ್ನ ಹಾಸಿಗೆ ನೋಡಿ ಇಲ್ಲಿ ಈ ತರ ಇದೆ. ಇದು ಕೂಡ ಸ್ವಲ್ಪ ನೋಡಿ, ಇದೆಲ್ಲ ಇಲ್ಲೆಲ್ಲ ಇಟ್ಟಿದ್ದೀನಿ, ಇದೆಲ್ಲ ಸ್ವಲ್ಪ ಕ್ಲೀನ್ ನೀಟಾಗೆ ಇದೆ. ಗೊಂಬೆ ಅದು ವಿನು ಕೊಟ್ಟಿರೋದು ನಂಗೆ, ಹಾರ್ಟ್ ರೆಡ್ ಕಲರ್ ವಿನು ಕೊಟ್ಟಿರೋದು, ಮಧ್ಯೆ ಇರೋ ಹಾರ್ಟ್ ಅದು ನಾನು ತಗೊಂಡಿದ್ದು. ಸೊ ಡಂಬಲ್ಸ್ ಇವಾಗ ಯೂಸ್ ಮಾಡ್ತಾ ಇದೀನಿ ನೋಡಿ, 2 kg ಇದು, 2 kg ಇದೆ, ಯೂಸ್ ಮಾಡಬೇಕು. ಸೊ ಈ ತರ ಇದೆ. ಇಲ್ಲೊಂದು ಸ್ವಲ್ಪ ಏನೋ ನೋಟ್ಸ್ ಮಾಡಕ್ಕೆ ಇಟ್ಕೊಂಡಿದ್ದೆ, ಇಲ್ಲೊಂದು ಬುಕ್ ನೋಟ್ಸ್ ಮಾಡಕ್ಕೆ ಇಟ್ಕೊಂಡಿದ್ದೆ. ಈ ತರ ಇದೆ ಸ್ನೇಹಿತರೆ. ಇದು ಬ್ಯಾಕ್ ಗ್ರೌಂಡ್ ನನ್ನ ಒಂದು ವಿಡಿಯೋಗೆ ಮಾಡೋದಕ್ಕೆ ಸೆಟಪ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ಸ್ವಲ್ಪ ಎಷ್ಟು ಬಲೆ ಇದೆ, ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಸುಮಾರು ದಿವಸ ಆಯ್ತು ನಾನು ಈ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡಿ. ಸೊ ನೋಡಿ ಎಷ್ಟು ಬಲೆ ಆಗ್ಬಿಟ್ಟಿದೆ. ಇಲ್ಲಿ ಗಿಡ ಇಟ್ಟಿದ್ದೀನಿ, ನೀರು ಹಾಕ್ತಾ ಇರ್ತೀನಿ. ಇಲ್ಲಿ ಬುದ್ಧನ ಇಲ್ಲೊಂದು ಬಟ್ಟೆ ಹಾಕಿದ್ದೆ ಆಯ್ತಾ, ತೆಗ್ದಿದ್ದೀನಿ. ಸೊ ಬುದ್ಧನ ಪ್ರತಿಮೆ ಇದೆ, ಅಲ್ಲಿ ಒಂದು ಪೀಸ್ ಪ್ಲಾಂಟ್ ಇದೆ, ಯಾಕೋ ಸರಿ ಬರ್ತಾನೆ ಇಲ್ಲ, ನೋಡ್ಬೇಕು. ಸ್ವಲ್ಪ ಲೇಟ್ ಆಗತ್ತೆ ಬರೋದು. ಸೊ ಇಲ್ಲಿ ಮನಿ ಪ್ಲಾಂಟ್ ಇದೆ. ಸೊ ಈ ತರ ಇದೆ. ಈ ಕಡೆ ಈ ತರ ಇದೆ ವೆದರ್. ಇವತ್ತು ಸ್ಕೈ ಕ್ಲಿಯರ್ ಆಗಿದೆ. ಎಸ್, ಬನ್ನಿ ಇವಾಗ ಬೇಗ ಬೇಗ ಪಾತ್ರೆ ತೊಳೆದು ಕೆಲಸಗಳು ಮುಗಿಸ್ಕೊಳ್ತೀನಿ. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಐಟಮ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೇಳ್ತಾ ಹೋಗ್ತೀನಿ ಬನ್ನಿ ಏನೇನಿದೆ ಇಲ್ಲಿ ಅಂತ. ಇಲ್ಲಿ ನಾನು ಒಂದ್ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದೀನಿ, ಬಟ್ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿರೋ ಎಲ್ಲ ಐಟಮ್ಸ್ನು ಎಲ್ಲವೂ ಕೂಡ, ಎಲ್ಲ ಪೋರ್ಷನ್ಸ್ ಕೂಡ ಉಪ್ಪಿಟ್ಟಿಗೆ ಯೂಸ್ ಮಾಡೋದಿಲ್ಲ, ಹೇಳ್ತೀನಿ. ಯಾಕಂದ್ರೆ ರವೆ ಒಂದ್ ಸ್ವಲ್ಪನೇ ಇದೆ. ಇವಾಗ ಉಪ್ಪಿಟ್ಟು ಮಾಡ್ಕೊಂಡು ಅದ್ರ ಜೊತೆಗೆ 2 ಚಪಾತಿ ಮಿಕ್ಕಿದೆ ನಿನ್ನೆ ನೈಟ್ದು, ಸ್ವಲ್ಪ ದಾಲ್ ಇದೆ, ಬೇಳೆ ದಾಲ್. ಸೊ ಅದು ಕೂಡ ಬಿಸಿ ಮಾಡ್ಕೊಳ್ತೀನಿ, ತಿಂತೀನಿ. ಸೊ ಇಲ್ಲಿ ಏನೇನಿದೆ ತೋರಿಸ್ತೀನಿ ಬನ್ನಿ. ಅದಕ್ಕೆ ಸ್ವಲ್ಪ ಉಪ್ಪಿಟ್ಟು ಮತ್ತೆ ಸ್ಪ್ರೌಟ್ಸ್ ಇದೆ ಆಯ್ತಾ. ಸೊ ಹಾಗಾಗಿ ಅದರ ಜೊತೆ ಕೂಡ ಸ್ವಲ್ಪ ಮಿಕ್ಸ್ ಮಾಡೋಣ ಅಂತ ಹೇಳಿ, ಹೆಸರು ಕಾಳು ಮತ್ತೆ ಕಡಲೆಕಾಳ್ದು ಸ್ಪ್ರೌಟ್ಸ್ ಇದೆ. ಸೊ ಹಾಗಾಗಿ ಉಪ್ಪಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಮತ್ತೆ ಕಡಲೆಕಾಯಿ ಬೀಜ, ಮತ್ತೆ ಕ್ಯಾರೆಟ್, ಮತ್ತೆ ಇದು ಡಬಲ್ ಬೀನ್ಸ್ ಇತ್ತು ಸ್ವಲ್ಪ, ಅದು ಯೂಸ್ ಮಾಡ್ತಿದ್ದೀನಿ. ಮತ್ತೆ ಇದಿಷ್ಟು ಉಪ್ಪಿಟ್ಟು ಯೂಸ್ ಮಾಡ್ತೀನಿ ಆಯ್ತಾ, ಓಕೆನಾ. ಇನ್ನ ಈ ಒಂದ್ 3 ಐಟಮ್, ಟೊಮೆಟೊ 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಒಂದ್ ಅರ್ಧ ಕ್ಯಾರೆಟ್ ದೊಡ್ಡದಿತ್ತು, ಅರ್ಧ ತುರ್ದಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಮೂರನ್ನು ನಾನು ಸ್ವಲ್ಪ ಉಪ್ಪಿಟ್ಟಿಗೂ ಹಾಕ್ತೀನಿ, ಇನ್ನ ಒಂದ್ ಸ್ವಲ್ಪ ಸ್ಪ್ರೌಟ್ಸ್ಗೂ ಕೂಡ ಹಾಕ್ತೀನಿ. ಕಡಲೆಕಾಯಿ ಬೀಜ ಕೂಡ ನೆನ್ಸ್ಬಿಟ್ಟು ಸ್ಪ್ರೌಟ್ಸ್ ಜೊತೆ ಹಾಕ್ಬೋದಿತ್ತು, ನಾನು ನೆನ್ಸಿರೋದಿಲ್ಲ ಇವಾಗ. ಸೊ ಹಾಗಾಗಿ ಸ್ಪ್ರೌಟ್ಸ್ ಜೊತೆ ಸೂರ್ಯಕಾಂತಿದು ಬೀಜ ಇದೆ, ಸನ್ಫ್ಲವರ್ ಸೀಡ್ಸ್, ಅದನ್ನ ಹಾಕ್ತೀನಿ. ಮತ್ತೆ ಇಲ್ಲಿ ಕ್ಯಾರೆಟ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಕೂಡ ಹಾಕಿ ಅದನ್ನ ರೆಡಿ ಮಾಡ್ಕೊಳ್ತೀನಿ. ಜೊತೆಗೆ ಫ್ರೂಟ್ ಏನಾದ್ರು ಇದೆ, ದ್ರಾಕ್ಷಿ ಇದೆ, ಮತ್ತೆ ಒಂದ್ 2-3 ತರ ಫ್ರೂಟ್ ಇದೆ. ಬಟ್ ಊಟ ಟೈಮಲ್ಲಿ ದ್ರಾಕ್ಷಿ ಎಲ್ಲ ತಿನ್ಬಾರ್ದಲ್ವಾ. ಸೊ ನೋಡೋಣ, ಸಪೋಟ ಇದೆ, ಹಣ್ಣಾಗಿದ್ರೆ ಸ್ವಲ್ಪ ಡ್ರಾ ಇತ್ತು, ಕಾಯಿ ಇತ್ತು, ಹಣ್ಣಾಗಿದ್ರೆ ಅದು ಕೂಡ ರೆಡಿ ಮಾಡಿ ಇಟ್ಕೋತೀನಿ. ಸ್ವಲ್ಪ ಅದು ಫಸ್ಟ್ ತಿಂದು ಒಂದ್ ಸ್ವಲ್ಪ ಹೊತ್ತಲ್ಲಿ ಉಪ್ಪಿಟ್ಟು ತಿನ್ಬೋದು. ಸೊ ಇವಾಗ ಉಪ್ಪಿಟ್ಟು ಮಾಡ್ತೀನಿ. ನೋಡಿ, ನಾ ಹೇಳ್ದೆ ಅಲ್ವಾ 2 ಚಪಾತಿ ಇತ್ತು ಅಂತ. ಸೊ ನಿಮಿಷ, ಇದು 2 ಚಪಾತಿ ಅಂದ್ರೆ ಪುಲ್ಕ ಅಂತ ಹೇಳ್ತೀವಲ್ವಾ, ಅದು 2 ಇದೆ, ಚಿಕ್ಕ ಚಿಕ್ಕದು. ಸ್ವಲ್ಪನೇ ದಾಲ್ ಇದೆ ನೋಡಿ, ಇಷ್ಟೇ ಇರೋದು. ಸೊ ಇರ್ಲಿ ಅಂತ ನಾನು ವೇಸ್ಟ್ ಮಾಡೋದು ಬೇಡ ಅಂತ ಇಟ್ಟಿದ್ದೆ, ನೈಟ್ದು ಇದೆರಡು. ಸೊ ಇಲ್ಲಿ ಸ್ಪ್ರೌಟ್ಸ್ ಇದೆ, ಇದಕ್ಕೆ ಸ್ವಲ್ಪ ನಾನು ಹೇಳಿದ್ನಲ್ವಾ ಕ್ಯಾರೆಟು, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತೀನಿ, ಸೂರ್ಯಕಾಂತಿ ಬೀಜ ಎಲ್ಲ ಹಾಕ್ತೀನಿ. ಸೊ ಇದೊಂದು ರೆಡಿ ಮಾಡ್ಕೊಳ್ತೀನಿ ಇವಾಗ. ಸ್ನೇಹಿತರೆ, ಫೈನಲಿ ಉಪ್ಪಿಟ್ಟು ಮಾಡ್ಕೊಂಡಾಯ್ತು. ಸೊ ನೋಡಿ, ರವೆ ಖಾಲಿ ಆಯ್ತು ಸದ್ಯ. ನನಗೆ ಇವಾಗ ತಿನ್ನೋಷ್ಟು ಆಗಿದೆ, ಜಾಸ್ತಿನೇ ಆಗಿದೆ. ಕ್ಯಾರೆಟು, ಟೊಮೆಟೊ, ಈರುಳ್ಳಿ, ಕಡಲೆಕಾಯಿ ಬೀಜ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಇದೆ. ಸೊ ಇಲ್ಲಿ ತಟ್ಟೆನಲ್ಲಿ ನಾನು ಹೇಳಿದೆ ಅಲ್ವಾ ಸ್ಪ್ರೌಟ್ಸ್ಗೆ ಸ್ವಲ್ಪ ಟೊಮೆಟೊ, ಕ್ಯಾರೆಟ್ ಎಲ್ಲ ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಒಂದು ಸಪೋಟ ಇಟ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ 2 ಚಪಾತಿ, ನಿನ್ನೆ ನೈಟ್ದು, ಇದು ಬಿಸಿ ಮಾಡೋಣ ಅಂತ, ಆಫ್ ಮಾಡ್ಬೇಡ, ಬಿಸಿ ಆಗಿರುತ್ತೆ. ಸೊ ಪುಲ್ಕ ಅಂತ ಹೇಳ್ತೀವಲ್ವಾ, ನಿನ್ನೆ ರಾತ್ರಿ ಸಾಫ್ಟ್ ಇತ್ತು, ಈಗಲೂ ಸಾಫ್ಟ್ ಇದೆ, ಏನು ತೊಂದರೆ ಇಲ್ಲ ನೋಡಿ, ಸಾಫ್ಟ್ ಇದೆ. ಸೊ ಇದು ಇದೆ, ಜೊತೆಗೆ ದಾಲ್ ಇದೆ, ಸ್ವಲ್ಪ ಬಿಸಿ ಮಾಡ್ಕೊಂಡೆ ಇದನ್ನ. ಸೊ ಇದು ನನ್ನ ಒಂದು ಊಟ ಇವಾಗ. ಸ್ವಲ್ಪ ಐ ಥಿಂಕ್ ಇದು ತಿಂದು ಉಪ್ಪಿಟ್ಟು ತಿನ್ನೋಣ ಅಂತ ನನ್ಗೆ ಅನ್ನಿಸ್ತಾ ಇದೆ. ಹಾಕೊಂಡ್ಬಿಡ್ತೀನಿ, ಇಲ್ಲ ಸೈಡಲ್ಲಿ ಉಪ್ಪಿಟ್ಟು ಹಾಕೊಳ್ತೀನಿ ಸ್ವಲ್ಪ. ಇದು ಸೌಂಡ್ ಬರ್ತಾ ಇದೆ ನೋಡಿ, ಬಿಸಿ ಇತ್ತಲ್ಲ ತವಾ, ಅದಕ್ಕೇನೆ. ಸ್ವಲ್ಪ ತೆಳುಗಾಗಿದೆ.
ಚೆನ್ನಾಗಿರುತ್ತೆ. ಸೊ ಅದರಲ್ಲೇ ಇರ್ಲಿ. ಊಟ ಎಲ್ಲ ಆದ್ಮೇಲೆ ಅದು ನಾನು ಮಗ್ಚೆಕಾಯಿಗೆ ಸ್ವಲ್ಪ ಮಗ್ಚೆಕಾಯಿ ಎಲ್ಲ ಕ್ಲೀನ್ ಮಾಡಿ ಇಡ್ತೀನಿ. ಇದಿಷ್ಟು ತಿಂತೀನಿ ಇವಾಗ. ಸೊ ಇದನ್ನ ಇದರಲ್ಲಿ ಇಟ್ಕೊಂಡು ಹೋಗ್ತೀನಿ, ಸ್ವಲ್ಪ ಬಿಸಿ ಇದೆಯಲ್ಲ. ಸೊ ಇದಿಷ್ಟು ತಿನ್ನೋದು ಸ್ನೇಹಿತರೆ ಇವಾಗ ನಾನು. ನೋಡಿ, ಇದಿಷ್ಟು ಇವಾಗ ನಂದು ಊಟ. ಮತ್ತೆ ಸಿಗ್ತೀನಿ ಊಟ ಮಾಡಿ. ಸ್ನೇಹಿತರೆ ಉಪ್ಪಿಟ್ಟು ತಿಂದಾಯ್ತು, ಚೆನ್ನಾಗಿತ್ತು. ಚಪಾತಿನೂ ಚೆನ್ನಾಗಿತ್ತು, ದಾಲು ಏನು ಹಾಳಾಗಿರ್ಲಿಲ್ಲ, ಚೆನ್ನಾಗಿತ್ತು. ಸೊ ಇದ್ರ ಜೊತೆಗೇನೇನು ಸಲಾಡ್ ಎಲ್ಲ ಚೆನ್ನಾಗಿತ್ತು ತಿಂದೆ. ಇರೋದ್ರಲ್ಲಿ ಹೆಲ್ದಿ ಫುಡ್ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಎಲ್ಲ ಒಬ್ಳೆ ಮಾಡ್ಕೋಬೇಕಲ್ವಾ, ಕಷ್ಟ ಇದೆ. ಬಟ್ ಎನಿವೇಸ್ ನಾನು ಟ್ರೈ ಮಾಡ್ತಾ ಇದೀನಿ. ಸೊ ಜಾಸ್ತಿ ಜಂಕ್ ಫುಡ್ ತಿನ್ನಬಾರ್ದು ಅಂತ ನಾನು ಹೇಳ್ತೀನಿ. ಅದನ್ನ ನಾನು ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ನೀವೇನಾದ್ರೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ತ್ ಅವೇರ್ನೆಸ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಜೊತೆಗೆ ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್ಗಳು ಅದರಲ್ಲಿ ಬರುತ್ತೆ. ಅದರಲ್ಲಿ ವ್ಲಾಗ್ಸ್ ಮಾಡ್ತಾ ಇದ್ದೆ. ಸೊ ಇವಾಗ ಅಲ್ಲಿ ವ್ಲಾಗ್ಸ್ ಇಲ್ಲ, ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ವರ್ಕೌಟ್ ಮಾಡೋಣ ಅಂತ ಸ್ವಲ್ಪ ವಾಕ್ ಮಾಡ್ತೀನಿ. ತಿಂದೇನಲ್ವಾ ಇವಾಗ, ಇನ್ನು ಪಾತ್ರೆ ತೊಳೆದಿಲ್ಲ, ಏನು ಕ್ಲೀನಿಂಗ್ ಆಗಿಲ್ಲ. ಸ್ವಲ್ಪ ಒಂದು 10 ನಿಮಿಷ ವಾಕ್ ಮಾಡಿ ಆಮೇಲೆ ಮನೆ ಒಳಗಡೆನೆ ವಾಕ್ ಮಾಡ್ತೀನಿ, ಇಲ್ಲ ಮೇಲೆ ಹೋಗ್ತೀನಿ ಟೆರೆಸ್ ಮೇಲೆ. ಸ್ವಲ್ಪ ಹಸಿ ಕಸ ಮಾಡಿ ಮೇಲೆ ಹಾಕಿ ಹಾಗೆ ವಾಕ್ ಮಾಡಿ ಬಂದು ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ತೀನಿ. ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಅಮ್ಮ ವಾಯ್ಸ್ ಮೆಸೇಜ್ ಕಳಿಸಿದ್ರು. ಯಾವಾಗ್ಲಿಗಿನ ಸ್ವಲ್ಪ ಈಸಿ ಆಯ್ತು ಟೆಸ್ಟ್ ಮಾಡಿಸ್ಕೊಳ್ಳೋದೆಲ್ಲ. ನೀನು ವರ್ಕೌಟ್ ಮಾಡಿಸ್ತಾ ಇರೋದು ತುಂಬಾನೇ ಹೆಲ್ಪ್ ಆಗಿದೆ, ಚೇಂಜಸ್ ಇದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ಕಿವಿ ಸ್ವಲ್ಪ ಏನು 25% ಸ್ವಲ್ಪ ಇದಾಗಿದೆ, ಡಮರ್ ಆಗಿದೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ ಟೆಸ್ಟ್ ಅಲ್ಲಿ ಆತರ ಇತ್ತಂತೆ, ಒಂದ್ ಕಡೆ 25%, ಇನ್ನೊಂದ್ ಕಡೆ 22%. ಬಟ್ ನಾನು ಹೇಳಿದೆ ಡಮರ್ ಆಗಿದೆ ಅಂತ ಅಂದ್ರೆ ನೀವು ಅದೇ ಹಾಗೆ ಇರುತ್ತೆ ಅನ್ಕೊಳ್ಬೇಡಿ, ಇಂಪ್ರೂವ್ ಮಾಡ್ಕೊಳ್ಬಹುದು. ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಎಲ್ಲಾ ಟೆಸ್ಟ್ಗಳು ಪರ್ಫೆಕ್ಟ್ ಅಲ್ಲ, ಹಾಗಂತ ಹೇಳಿ ಟೆಸ್ಟ್ಗಳಲ್ಲಿ ಬರೋದು ತಪ್ಪು ಸುಳ್ಳು ಅಂತಾನೂ ಅಲ್ಲ. ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು, ನಮ್ಮ ಎಫರ್ಟ್ಸ್ ಹಾಕ್ಬೇಕು. ಸ್ವಲ್ಪ ವರ್ಕೌಟ್, ಯೋಗ, ಧ್ಯಾನ, ಮೆಡಿಟೇಷನ್ ಮಾಡ್ತಾ ಇದ್ರೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ರೆ, ಧ್ಯಾನ ಮಾಡ್ತಾ ಇದ್ರೆ ಎಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಳುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ. ವೆರಿ ಗುಡ್ ಅಂತ ನಾನು ಹೇಳಿ, ನೀವು ಎಫರ್ಟ್ಸ್ ಹಾಕ್ತಿದ್ದೀರಾ ಅಲ್ವಾ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ವಾಯ್ಸ್ ಮೆಸೇಜ್ ಕಳಿಸಿದೆ. ಸರಿ, ಇಷ್ಟ ಆಯ್ತು. ಇವಾಗ ಅದೇ ಸ್ನೇಹಿತರೆ, ಇನ್ನೇನಿಲ್ಲ, ವಾಕ್ ಮಾಡೋದು. ಇಲ್ಲಿ ಸ್ವಲ್ಪ ನೀಟಾಗಿ ಬೆಳಕು ಬರ್ತಾ ಇದೆ ಅಲ್ವಾ, ವಿಡಿಯೋ ನೀಟಾಗಿ ಬರ್ತಿದೆ. ಆದರೂ ಸ್ವಲ್ಪ ನಾನು ಎಲ್ಲ ಕ್ಲೀನಿಂಗ್ ಮಾಡಬೇಕು ಮನೆಯೆಲ್ಲ. ಆಮೇಲೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿರೋ ಥರ ಮಾಡ್ಕೊಳ್ಬೇಕು. ನೋಡೋಣ ಯಾವಾಗ ಆಗುತ್ತೆ. ಆದಾಗ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳುವಂಥದ್ದು. ನಾ ಹೇಳ್ದಲ್ವಾ ಏನೇನು ಕ್ಲೀನ್ ಮಾಡಬೇಕು ಅಂತ, ಅದೆಲ್ಲ ಕ್ಲೀನಿಂಗ್ ಮಾಡಬೇಕು. ಇಲ್ಲಿ ಕಿಟಕಿ ಹತ್ರ ಆಗಿರ್ಬೋದು, ಮನೆ ಕಸ ಗುಡಿಸೋದು ಎಲ್ಲ ಮಾಡ್ಕೊಳ್ಬೇಕಿನ್ನ. ಫಸ್ಟ್ ಹೋಗಿ ಹಸಿ ಕಸ ಹಾಕಿ ಬಂದು ವಾಕ್ ಮಾಡಿ ನಂತರ ಅದಾದ ನಂತರ ಸ್ವಲ್ಪ ಪಾತ್ರೆಗಳೆಲ್ಲ ತೊಳಿತೀನಿ. ಲೆಟ್ಸ್ ಕೀಪ್ ಗೋಯಿಂಗ್. ಸ್ನೇಹಿತರೆ, ನಾನು ಸ್ವಲ್ಪ ಅದು ಹಸಿ ಕಸಗಳೆಲ್ಲ ಇದೆ. ಸೊ ಇಲ್ಲಿ ಸ್ವಲ್ಪ ಸಪೋರ್ಟ್ ಆಗಿಲ್ಲ ಹಸಿ ಕಸ. ಸೊ ನೋಡಿ, ಇದರಲ್ಲೇ ಇದನ್ನೆಲ್ಲ ಹಾಕೊಂಡು ನೀರೇ ತಗೊಂಡೋಗಿ ಹಾಕಿ ಆಮೇಲೆ ಪಾತ್ರೆಗಳೆಲ್ಲ ತೊಳಿತೀನಿ. ಸ್ನೇಹಿತರೆ, ನಾನಿಲ್ಲಿ ಮೇಲ್ ಬಂದೆ. ಇಲ್ಲಿ ಕಟ್ಟೆ ಮೇಲೆ ಹಸಿ ಕಸ ಇಲ್ಲಿ ಇಟ್ಟಿದ್ದೀನಿ. ಈಗ ಒಂದೊಂದೇ ಹಾಕ್ಬೇಕು. ಇದು ಮರನ ತಗೊಂಡ್ ಬಂದಿದ್ದೀನಿ, ಏನಕ್ಕೆ ಅಂತ ಹೇಳ್ತೀನಿ. ದೀಪರ್ಕೆ ಕೂಡ ತಂದಿದ್ದೀನಿ, ಹೇಳ್ತೀನಿ ಏನಕ್ಕೆ ಅಂತ. ನೋಡಿ, ವೆದರ್ ಈ ತರ ಇದೆ. ಫುಲ್ಲು ಕ್ಲಿಯರ್ ಸ್ಕೈ ಮಾತ್ರ ಇವತ್ತು, ತುಂಬಾ ಚೆನ್ನಾಗಿದೆ ವೆದರ್. ನೋಡಿ, ಸದ್ಯ ಗಾಳಿ ಬೀಸ್ತಾ ಇದೆ. ಯೂಶಲಿ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಒಂದೇ ಒಂದು ಎಲೆ ಕೂಡ ಅಲ್ಲಾಡಲ್ಲ. ಗಾಳಿ ಬೀಸ್ತಾ ಇದೆ ಚೆನ್ನಾಗಿ. ವಾವ್, ಜಾಸ್ತಿನೇ ಬೀಸ್ತಾ ಇದೆ ಗಾಳಿ. ಹೇಳಿದ್ದಕ್ಕೆ ಇನ್ನೂ ಸಹ ಜಾಸ್ತಿ ಬೀಸ್ತಾ ಇದೆ. ಇನ್ನು ಜಾಸ್ತಿ ಆಯ್ತು. ವರುಣ ದೇವ್ರಿಗೆ ನಮಸ್ಕಾರ. ಚಪ್ಪಲ್ ಬಿಚ್ಚ ಈಗ. ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ.
ಸೊ ಎಷ್ಟಾಯ್ತು. ನಾನು ಐಡಲ್ ವರ್ಷಿಪ್ ಮಾಡಲ್ಲ, ಆದರೆ ದೇವ್ರ ಮೇಲೆ ನಂಬಿಕೆ ಇದೆ. ಎಲ್ಲ ಧರ್ಮದ ಮೂಲ ಅದೇನೆ, ಎಲ್ರಿಗೂ ಒಳ್ಳೇದು ಬಯಸೋದು. ಇಲ್ಲಿ ಒಂದು ಗ್ರೀನ್ ಕಲರ್ ಪಕ್ಷಿ ಇದೆ, ವಿಡಿಯೋ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ. ನೋಡಿ, ಕಾಣ್ತಾ ಇದೆಯಾ? ನೋಡಿ ಹೋಯ್ತಾ ಕಡೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಗ್ರೀನ್ ಕಲರ್, ಅಳಿಲ, ಸಾರಿ ಅಳಿಲ ಅಂತೀನಿ, ಗಿಳಿ ಅಲ್ಲ ಅನ್ಸುತ್ತೆ ನಂಗೇನೋ, ಬಟ್ ಗ್ರೀನ್ ಕಲರ್. ತುಂಬಾ ಕಲರ್ ಕಲರ್ ಪಕ್ಷಿಗಳು ಬರುತ್ತೆ. ನಾನು ಬ್ಲೂ ನೋಡಿದೀನಿ, ಯೆಲ್ಲೋ ನೋಡಿದೀನಿ, ಗ್ರೇ ರೆಡ್ ಮಿಕ್ಸು, ಸಾಕಷ್ಟು ರೀತಿ ಕಲರ್ಗಳು, ಗ್ರೀನು, ಬ್ಲ್ಯಾಕು, ಬ್ರೌನು, ಇಷ್ಟೆಲ್ಲ ಕಲರ್ಸ್, ಯೆಲ್ಲೋ, ಎಲ್ಲ ಕಲರ್ಸ್ ಪಕ್ಷಿಗಳು ಬರುತ್ತೆ ಇಲ್ಲಿ. ವೈಟು, ಈ ಥರ. ಇಲ್ಲಿ ಏನಕ್ಕೆ ನಾನು ಮರ ತಂದಿದ್ದೀನಿ ಅಂದರೆ, ಇಲ್ಲಿ ಏನು ಗೊತ್ತಾ ಪ್ರಾಬ್ಲಮು, ಇದು ಹಸಿ ಕಸ ನಾನು ಇದರಲ್ಲೇ ಹಾಕೋದು. ನನ್ನ ಹಳೆ ವಿಡಿಯೋಸ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಪಾಸಿಟಿವ್ಸ್ ಕರ್ನಾಟಕ ಚಾನಲ್ನಲ್ಲಿ ಏನಕ್ಕೆ ನಾನು ಈ ಡ್ರಮ್ ತೊಗೊಂಡಿದ್ದೆ ಅಂತ. ಸೊ ಈ ಡ್ರಮ್ಮಲ್ಲಿ ಆಲ್ಮೋಸ್ಟ್ ಖಾಲಿ ಇದೆ, ಬಟ್ ಅದು ನಾನು ತೆಗಿಯೋದಿಲ್ಲ. ಅದರಲ್ಲಿ ಸ್ವಲ್ಪ ಮಣ್ಣಿದೆ ಆಯಿತಾ, ಫುಲ್ ಕೆಳಗಿದೆ. ನೋಡ್ಬೇಕು, ಅದೊಂದು ದಿವಸ ಸರಿ ಮಾಡ್ಕೊಳ್ಬೇಕು. ಇವಾಗ ಇದರಲ್ಲಿ ಹಸಿ ಕಸ ಹಾಕ್ತೀನಿ. ಇಲ್ಲಿ ಏನಂದರೆ ಪ್ರಾಬ್ಲಮ್ಮು, ಇಲ್ಲಿ ತೂತ್ ಆಗಿದೆ ಒಂದು ಕಡೆ. ಅದು ಏನಾದ್ರು ಇಲ್ಲಿ ಬಂದು ಅದು ಕೆಳಗಡೆ ಇನ್ನೂ ಒಂದು ತೂತು ಇದೆ ಆಯಿತಾ, ಆ ತೂತಿಂದೆಲ್ಲ ಇದು ಮಾಡಿರುತ್ತೆ. ಅಂದರೆ ಇಲ್ಲಿನೋ ಹೇಗೆ ನನಗೆ ಗೊತ್ತಿಲ್ಲ, ನೋಡಿ ಈ ಥರ ಮಣ್ಣನ್ನು ಆಚೆ ಹಾಕ್ಬಿಟ್ಟಿರುತ್ತೆ. ಸೊ ಇದು ಅವತ್ತಿಂದ ಹಾಕಿದೆ ಆಚೆ, ನಿನ್ನೆದಲ್ಲ, ಒಣಗಿದೆ ನೋಡಿ ಎಲ್ಲ. ಸೊ ಅದು ನಾನು ಸ್ವಲ್ಪ ಗೋಧಿ ಇತ್ತಾಯ್ತಾ, ಅದು ಹಾಳಾಗ್ತಿತ್ತು ಅಂತ ನಾನು ಹಸಿ ಕಸಕ್ಕೆ ಹಾಕ್ಬಿಟ್ಟಿದ್ದೆ. ನೋಡಿ ಇಲ್ಲಿ ಕಾಣುತ್ತೆ ಗೋಧಿ ಎಲ್ಲ. ಅಯ್ಯೋ, ಸೊ ಅದಕ್ಕೇನೆ ತಿನ್ನಕ್ಕೆ ಬಂದಿದೆ. ನೋಡಿ ಇಲ್ಲೊಂದು ತೂತಿದೆ, ಕಾಣ್ತಾ ಇದೆಯಾ? ಈ ತೂತ್ ಇಂದ ಮಣ್ಣೆಲ್ಲ ತೆಗೆದಾಕಿ ಅದು ತಿನ್ನೋದು ಏನಾದ್ರು ಅನ್ಸುತ್ತೆ ಒಳಗೆ. ಅದಕ್ಕೆ ನಾನು ಒಂದೊಂದ್ಸತಿ ತೆಗಿಯೋಕ್ಕೆ ಭಯ. ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ಹಿಂಗೆ ಕುಟ್ಬಿಟ್ಟು ಆಮೇಲೆ ತೆಗಿಯೋದು. ಸೊ ಅದೆಲ್ಲ ಇವಾಗ ಗುಡಿಸಿ ಇದಕ್ಕೆ ಹಾಕಬೇಕು. ಅದಕ್ಕೆ ಪರ್ಕೆ ಮತ್ತೆ ಮರ ತಂದಿದ್ದೀನಿ. ಒಂದ್ಸತಿ ಭಯನೇ ಆಗುತ್ತೆ. ಸದ್ಯ ಏನೂ ಇಲ್ಲ, ಈ ಟೈಮಲ್ಲಿ ಇರೋದೇ ಇಲ್ಲ. ಈ ಟೈಮಲ್ಲಿ ನಾನು ನೋಡೂ ಇಲ್ಲ ಆಯ್ತಾ. ಈ ಟೈಮಲ್ಲಿ ನಾನು ಏನು ಇಲ್ಲಿ ಎಲ್ಲ ನೋಡಿಲ್ಲ. ಬಟ್ ತುಂಬಾ ಮುಂಚೆ ಒಂದ್ಸತಿ ಒಂದ್ ಕಡೆ ಹೋಲ್ ಆಗಿತ್ತು ಆಯ್ತಾ. ಈಗಲೂ ನೋಡಿ ಒಂಚೂರು ಅನ್ನಿಸ್ತಾ ಇದೆ, ಅಲ್ಲಿ ಎಲ್ಲದು ಹೋಲ್ ಇರುತ್ತೆ. ಅದನ್ನ ಚೂರು ಕಾಣ್ಸಂಗ್ ಆಯ್ತು ಅವತ್ತು. ಬಟ್ ನೈಟ್ ಟೈಮ್ ಬಂದು ಹೋಗುತ್ತೆ ಅನ್ಸುತ್ತೆ. ಸೊ ಇಲ್ಲಿ ಸ್ವಲ್ಪ ಜೋಳದ್ದು ಸ್ವೀಟ್ ಕಾರ್ನ್ ಎಲ್ಲ ಸಿಗ್ತಾ ಇದೆ, ಹಸಿ ಕಸ ಎಲ್ಲ ಇಲ್ಲೇ ಹಾಕ್ಬಿಡ್ತೀನಿ ನಾನು. ಸೊ ಇವಾಗ ಇದನ್ನ ಹಾಕೋಣ. ಇದನ್ನ ಹಾಕಿ ಆಮೇಲೆ ಅದೆಲ್ಲ ತೆಗೆದು ಹಾಕ್ತೀನಿ. ಹಾಕ್ಬಿಟ್ಟು ಒಂದ್ಸತಿ ಸ್ವಲ್ಪ ಹಿಂಗೆ ಮಾಡಿ, ಕೆಳಗಡೆ ಮಣ್ಣು ಮಿಕ್ಸ್ ಇದೆ ಆಯ್ತಾ. ಮತ್ತೆ ನಾನು ಅಡಿಕೆ ಹಾಳೆದು ಮಾಡ್ತಾ ಇದ್ದೆ ಅಲ್ವಾ ಬಿಸ್ನೆಸ್ಸು. ಈಗ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಏನಿಲ್ಲ ಸದ್ಯಕ್ಕೆ. ಸೊ ಆ ಟೈಮಲ್ಲಿ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇವಾಗೆ ಮತ್ತೆ ಮಾಡ್ಬೇಕಂತನೂ ಏನು ಮನಸ್ಸಿಲ್ಲ. ಸೊ ಆ ಟೈಮಲ್ಲಿ ಅಡಿಕೆ ಹಾಳೆದೆಲ್ಲ ಸಿಪ್ಪೆಗಳು ಅದು ಸ್ವಲ್ಪ ಮಿಕ್ಸ್ ಇದೆ. ಬಟ್ ಮಿಕ್ಕಿದೆಲ್ಲ ಇಷ್ಟೊಂದು ಇರ್ತಾಯಿತ್ತು, ಅದೆಲ್ಲ ಕೊಟ್ಬಿಟ್ಟೆ. ಒಂದು ಚೀಲ ಆದ್ರೂ ಇಟ್ಕೊಳ್ಬೇಕಿತ್ತು ಅಂತ ಅನಿಸ್ತಾ ಇದೆ ಇವಾಗ ನಂಗೆ. ಅಡಿಕೆ ಹಾಳೆದು ಕಟಿಂಗ್ಸ್ ಹಾಕ್ಬೋದಾಗಿತ್ತು ಸ್ವಲ್ಪ ಸ್ವಲ್ಪ, ಕೊಟ್ಬಿಟ್ಟೆ. ಅವಾಗೆಲ್ಲ ಆಟೋದವ್ರಿಗೆ ಯಾವಾಗಲೂ ನಮ್ಗೆ ಲೋಡ್ ತೊಗೊಂಡು ಹೋಗ್ತಾ ಇರ್ತಾವ ಒಂದಪ್ಪ, ಅವ್ನು ಚಿಕ್ಕ ಹುಡುಗನೇ ಇನ್ನು ಅವಾಗ. ಸೊ ಅವ್ರಿಗೆ ಕೊಟ್ಬಿಟ್ಟೆ. ಸೊ ಇಷ್ಟು ನೋಡಿ, ಹಸಿ ಕಸ ಸ್ವಲ್ಪ ಮಿಕ್ಸ್ ಆಗುತ್ತೆ. ಇವಾಗ ಇದ್ರ ಮೇಲೆ ಮಣ್ಣೆಲ್ಲ ಹಾಕ್ಬಿಟ್ರೆ ಮಿಕ್ಸ್ ಆಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಇದನ್ನ ಗುಡಿಸಿ ಮರದಲ್ಲಿ ತೆಗೆದು ಹಾಕ್ತೇನೆ. ಸೊ ಫಸ್ಟ್ಗೆ ಸ್ವಲ್ಪ ಇದರಲ್ಲೇ ಹೀಗೆ ಮಾಡೋಣ. ಅದಕ್ಕೆಲ್ಲ ಆಮೇಲೆ ಮಾಡ್ತೀನಿ. ಸ್ವಲ್ಪ ಈ ಕಡೆ ಹೇಳ್ಕೊಳ್ಳೋಣ ಅಂತ. ಈಗ ಪರ್ಕೆಲೆಲ್ಲ ತೆಗೆದು ಹಾಕ್ತಿರ್ತೇನೆ ಅದಕ್ಕೆ. ಸೊ ನಾನು ಟ್ರೈಪಾಡ್ ತಂದಿದ್ರೆ ಇಲ್ಲಿ ಇಟ್ಬಿಟ್ಟು ತೆಗೆದು ಹಾಕ್ಬೋದಾಗಿತ್ತು ಹಿಂಗೆ. ಬಟ್ ಹಂಗೆ ಇವಾಗ ಟ್ರೈಪಾಡ್ ತಂದಿಲ್ಲ.
ಫಸ್ಟು ಕತ್ತಲು ಹೇಳ್ಕೊಳ್ಳೋಣ. ಎಷ್ಟು ತೆಗೆದು ಹಾಕ್ಬೇಕು ನೋಡಿ ಇದಕ್ಕೆ. ಇವಾಗ ಇದರಲ್ಲೇ ಹಾಕ್ಬೇಕು. ಒಂದು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಹಿಂಗೆ ಹಾಕ್ತೀನಿ, ಆಮೇಲೆ ತೆಗೆದು ಹಾಕ್ತೀನಿ. ಇದೆಲ್ಲ ಗೊಬ್ಬರನೇ ಆಗಿರೋದು, ಹಸಿ ಕಸ ಅವತ್ತಿಂದ ಹಾಕಿ ಹಾಕಿ. ಸ್ವಲ್ಪ ಮಣ್ಣು ಮಿಕ್ಸ್ ಇದೆ. ಅದಿಷ್ಟು ಮತ್ತೆ ಬರ್ಕಲ್ಲಿ ಹಿಂಗೆ ಮಾಡಿ, ಅದು ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ, 2 ಕೈ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಇದಕ್ಕೆ ಸಪೋರ್ಟ್ ತಗೊಂಡು ತೆಗೆದೆ. ಇವಾಗ ಇದನ್ನ ಮರದಲ್ಲಿ ತೆಗೆದು ಹಾಕ್ತೀನಿ. ಆಮೇಲೆ ಅಂದ್ರೆ ಫೋನ್ ಆ ಕಡೆ ಇಟ್ಬಿಟ್ಟು ಇವಾಗ ಆ ಕಡೆದು ಮಾಡೋಣ. ಸಾಕು, ಇವಾಗ ಹಂಗೆ ಮಾಡಿಯೋದಕ್ಕೆ ಆಗಲ್ಲ, ಪ್ರತಿಯಲ್ಲಿ ಮಾಡಬೇಕು. ಐ ಮೀನ್ ಪರ್ಕೆ ಮರ 2 ಯೂಸ್ ಮಾಡಬೇಕು. ಇವಾಗ ತೆಗ್ದು ಹಾಕೋಣ. ಸ್ನೇಹಿತರೆ ನೋಡಿ, ಇನ್ನ ಇಷ್ಟ ಆಯ್ತಾ ನೋಡಿ, ಎಲ್ಲ ನೀಟಾಯ್ತು. ಸ್ವಲ್ಪ ಇರೋದ್ರಲ್ಲಿ ಬೆಟರ್ ಅಲ್ವಾ, ಅವಾಗಲಿಗಿಂತ ಎಲ್ಲ ತೆಗ್ದೆ. ಅದು ನಾನು ಫಸ್ಟೇ ತೂತ್ ಮಾಡಿದ್ದೆ ಸ್ವಲ್ಪ ನೋಡಿ, ಎಲ್ಲ ಕಡೆ ಈ ತರ. ಇದು ಇಲ್ಲಿಗಿಲಿ ಬಂದು ಜಾಸ್ತಿ ಅದನ್ನೇ ತೂತ್ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಲೂ ಚಿಕ್ಕ ತೂತಿರೋದು ದೊಡ್ಡದಾಗಿದೆ. ಅದು ಈ ತರ ನೋಡಿ. ಸ್ವಲ್ಪ ಸರಿ ಮಾಡೋಣ ಇವಾಗ. ಇದು ಏನ್ ಡಬ್ಬ ಗೊತ್ತಾ, ಇದು ನಾನು ಅಡಿಕೆ ಹಾಳೆ ಪೇಪರ್ ಪ್ಲೇಟ್ ಎಲ್ಲ ಮಾಡುವಾಗ, ಅಡಿಕೆ ಹಾಳೆ ತಟ್ಟೆ ಮತ್ತು ಪೇಪರ್ ಪ್ಲೇಟ್ ಮಾಡುವಾಗ ಆಯಿಲ್ ತಗೊಂಡಿದ್ದೆ ಅಲ್ವಾ, ಡೆಲ್ಲಿಗೆ ಹೋಯ್ತಲ್ಲ, ಅಲ್ಲಿ ಇಂದ ಬಂದ್ಮೇಲೆ ಇದು ಇಲ್ಲೇ ತಗೊಂಡಿದ್ದು, ಉಡುಪಿನಲ್ಲಿ ಮಿಷಿನ್ ಡೆಲ್ಲಿಲಿ ತಗೊಂಡಿದ್ದು. ಸೊ ಇದ್ರಲ್ಲಿ ಆಯಿಲ್ ಇತ್ತು, ಮಿಷಿನ್ ಆಯಿಲ್ ತಗೊಂಡಿದ್ದು ಡಬ್ಬ ಅದು ನೋಡಿ. ಇಲ್ಲಿ ಹೈಡ್ರಾಲಿಕ್ ಆಯಿಲ್ ಸುಪೀರಿಯರ್ ENKLON268 ಸುಪೀರಿಯರ್ ಹೈಡ್ರಾಲಿಕ್ ಆಯಿಲ್ ಎಕ್ಸ್ಪರ್ಟ್ ಆಯಿಲ್. ಸೊ ಇದು ತಗೊಂಡಿದ್ದೆ ಅವಾಗ. ಸೊ ಮಾಡ್ಬೋದಿತ್ತು. ಎಷ್ಟು ಲೀಟರ್ ಗೊತ್ತಾ, 26 ಲೀಟರ್ಸ್ದು, 68. ಸೊ ಮಾಡ್ಬೋದಿತ್ತು, ಇದನ್ನ ಬಿಸ್ನೆಸ್ ಕಂಟಿನ್ಯೂ ಮಾಡ್ಬೋದಿತ್ತು. ಬಟ್ ನಾನು ಓದಿರೋದು MSc, ನನ್ನ ಫೀಲ್ಡೇ ಸೈಕಾಲಜಿ. ಅದನ್ನೇ ಮಾಡ್ತಿದ್ರೆ ಮ್ಯಾನುಫ್ಯಾಕ್ಚರಿಂಗು ನನಗೆ ಇದ್ರ ಕಡೆ ಗಮನ ಕೊಡೋಕ್ಕಾಗಲ್ಲ ಅಂತ ಸ್ಟಾಪ್ ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ಪರಿಸ್ಥಿತಿನೂ ಹಾಗೆ ಆಯ್ತಲ್ವಾ, ಹಾಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪರಿಸ್ಥಿತಿ ಹೆಂಗೋ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದೆ, ಬಟ್ ನಂಗೆ ಇಂಟ್ರೆಸ್ಟ್ ಇರ್ಬೇಕಲ್ವಾ. ಪರಿಸ್ಥಿತಿ ಹೆಂಗೋ ಸರಿ ಮಾಡ್ಕೊಂಡು, ಇವಾಗ ದುಡ್ಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಾವು ಬಿಸ್ನೆಸ್ ಅಂದಮೇಲೆ ಲಾಸ್ ಇರುತ್ತೆ, ಪ್ರಾಫಿಟೇ ಇರುತ್ತೆ. ಬೇಗ ಪ್ರಾಫಿಟ್ ಏನಾಗಲ್ಲ, ಬಟ್ ನನಗೆ ಅಂತ ಏನು ಲಾಸ್ ಏನಾಗಲಿಲ್ಲ ಹೇಳ್ಬೇಕಂದ್ರೆ. ಬಟ್ ಇರೋದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದಾಯಿತು. ಬಟ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಅದು ತುಂಬಾ ಕೊನೆವರೆಗೂ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಸ್ವಿಚ್ ಆನ್ ಆಗಬೇಕು ಅಲ್ವಾ, 2ರಲ್ಲಿ 1 ಮಾಡ್ಬೇಕು. ಬಟ್ ನಾನು ಯೋಚನೆ ಮಾಡಿದೆ, ನಾನು ಪರ್ಮನೆಂಟ್ ಆಗಿ ನನ್ಗೆ ಅದೇ ಬಿಸ್ನೆಸ್ ಮಾಡ್ಬೇಕಂತ ಫಸ್ಟ್ ಇಂದನೂ ಇರ್ಲಿಲ್ಲ. ಶುರು ಮಾಡಕ್ ಮುಂಚೆನೂ ನಾನು ಅನ್ಕೊಂಡಿರ್ಲಿಲ್ಲ ಇದನ್ನೇ ಮಾಡ್ಬೇಕು ಅಂತ. ಹಾಗಾಗಿ ಐ ವಾಸ್ ಏಬಲ್ ಟು ಕ್ವಿಟ್ ವಿತೌಟ್ ಎನಿ ರಿಗ್ರೆಟ್. ಬಟ್ ಎಂಟರ್ಪ್ರೈಸ್ ಇದೆ, ಚೈತ್ರ PVK ಎಂಟರ್ಪ್ರೈಸ್ ಇದೆ. ನೋಡ್ತೀನಿ ನಾನು ಅದೇ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡೋದಾ ಅಥವಾ ಬೇರೆ ಪ್ರಾಡಕ್ಟ್ಸ್ ಆ್ಯಡ್ ಮಾಡೋದಾ ನೋಡ್ತೀನಿ. ಸೊ ಇಷ್ಟು ಕತೆ ಸಾಕಾದ್ರೆ, ಎಷ್ಟು ಒಣಗಲಿ ಇನ್ನೊಂದು ಸ್ವಲ್ಪ ಎಲ್ಲ. ಇದೆಲ್ಲ ಇಲ್ಲ ಅಂದ್ರೆ ಮೇಲೆ ಕೆಳಗೆ ಮಾಡ್ಬೋದು, ಇವಾಗ ಅಷ್ಟೇ ಸಾಕು. ಒಣಗಿದೆ ಆಲ್ರೆಡಿ ಎಲ್ಲ, ಹಸಿ ಕಸ ಆಲ್ಮೋಸ್ಟ್. ಅಂದ್ರೆ ಇವಾಗ ಹಾಕಿರೋದು ಒಳಗೆ ಹೋಗ್ಬಿಟ್ಟಿದೆ, ಬಿಡಿ ಏನಾಗಲ್ಲ, ಇದಾಗುತ್ತೆ. ಸೊ ಇಷ್ಟು ಆಯ್ತು ನೋಡಿ ಕತೆ. ಇದನ್ನ ಮುಚ್ಚಿಬಿಡೋಣ. ಹಸಿ ಕಸದ್ದು ಕತೆ. ಸ್ವಲ್ಪ ಗಿಡಕ್ಕೆ ನೀರು ಹಾಕ್ತೀನಿ. ಅದು ಪಾಟ್ಗಳೆಲ್ಲ ನಾನು ಇವಾಗ ಇದೀನಲ್ಲ ಮನೆ, ಈ ಮನೆ ಆ ಮನೇಲಿ ಇದೆ, ನಾನಿರೋ ಮನೆಯಲ್ಲಿ ಮುಂಚೆ ಇದ್ದವ್ರದ್ದು ಪಾಟ್. ಅದು ಬಂದಾಗ ಸ್ವಲ್ಪ ನೀರು ಹಾಕ್ತೀನಿ ನಾನು. ಸೊ ಇಷ್ಟಾಯ್ತು ನೋಡಿ ಕತೆ. ಮತ್ತೆ ಸಿಗುವ.
ಸ್ನೇಹಿತರೆ ಗಿಡಕ್ಕೆಲ್ಲ ನೀರು ಹಾಕಿ ಬಂದೆ, ಅದು ವಿಡಿಯೋ ಮಾಡಲಿಲ್ಲ. ಹಾಕಿದ್ದೀನಿ ನೀರೆಲ್ಲ ನೀಟಾಗಿ ನೀರಲ್ಲಿ ಸ್ವಲ್ಪ ಒದ್ದೆ ಕಾಣ್ತಾ ಇದೆಯಲ್ಲ, ನೀರು ಹಾಕಿ ಆಯಿತು. ಈಗ ಹೋಗ್ತೀನಿ ನಾನು, ಇದೆ ಜಾಸ್ತಿ ವಾಕ್ ಮಾಡಲ್ಲ ಈಗ. ಇಲ್ಲಿ ಕೆಳಗೆ ಹೋಗ್ತೀನಿ, ಮತ್ತೆ ಸಿಗ್ತೀನಿ. ಇಲ್ಲಿ ನಿಮಗೆ ಏನೋ ತೋರ್ಸೋಣ ಅಂತ ಮತ್ತೆ ಆನ್ ಮಾಡ್ತೀನಿ ವಿಡಿಯೋ. ಸುಂಡಿ ಇದೆಯಲ್ವಾ, ಇದಕ್ಕೆ ನೆಲನೆಲ್ಲಿ ಅಂತ ಹೇಳ್ತಾರೆ. ಇದು ಲಿವರ್ಗೆ ತುಂಬಾ ಒಳ್ಳೇದು. ನೋಡಿ ನಂಗೆ ಹೆಂಗಿದೆ, ಇದು ಜಿಮ್ ಮಾಡು ಐ ಮೀನ್ ಡಂಬಲ್ಸ್ ಮಾಡುವಾಗ ಇದಾಗಿರೋದು ಕೈ. ಜಿಮ್ಗೆ ಹೋಗ್ತಾ ಇಲ್ಲ ಇವಾಗಲ್ವಾ, ಮನೇಲೆ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡಿ, ಇದು ನೆಲನೆಲ್ಲಿ ಅಂತ ಹೇಳ್ತಾರೆ, ಲಿವರ್ಗೆ ತುಂಬಾ ಒಳ್ಳೇದು. ಸೊ ನೋಡೋಣ, ಇನ್ನೊಂದೆರಡು ಬಂದ್ಮೇಲೆ ಇದನ್ನ ನಾನು ಕಷಾಯ ಮಾಡಿ ಕುಡಿತೀನಿ, ಲಿವರ್ಗೆಲ್ಲ ಒಳ್ಳೇದದು. ಈಗಲೂ ಚಿಕ್ಕ ಚಿಕ್ಕದು ಬಂದಿದೆ, ನೆಲನೆಲ್ಲಿ ಅಂತ ಹೇಳ್ತಾರೆ ನೋಡಿ. ಚಿಕ್ಕ ಚಿಕ್ಕದು ನೆಲ್ಲಿಕಾಯಿ ತರ ಪುಟಾಣಿಗೆ ಕಾಣುತ್ತೆ. ಲಿವರ್ಗೆ ತುಂಬಾ ಒಳ್ಳೆಯದು, ಫ್ಯಾಟಿ ಲಿವರ್ಗೆ. ಸ್ನೇಹಿತರೆ ಈಗ ಪಾತ್ರೆ ತೊಳಿತೀನಿ. ಪಾತ್ರೆ ತೊಳೆಯೋಕ್ಕೂ ಮುಂಚೆ, ಇಲ್ಲೆಲ್ಲ ಕ್ಲೀನಿಂಗ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಇದು ಬ್ಲೂಬೆರಿ ಇದೆ ಅಲ್ವಾ, ಇದನ್ನ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ ಇಡೋಣ ಅಂತ. ಸುಮಾರು ದಿವಸ ಆಯ್ತು ತಗೊಂಡು. ಸೊ ಹಾಗಾಗಿ ಫಸ್ಟ್ ಈ ಕೆಲಸ ಮಾಡೋಣ ಅಂತ ವಿಡಿಯೋ ಆನ್ ಮಾಡಿದೆ. ಸೊ ಇದಕ್ಕೆ ಹಾಕೋಣ. ನೋಡಿ, ಇದು ಒಂಥರ ವೈಟ್ ಇರುತ್ತಲ್ವಾ, ಒಳ್ಳೇದೇ ಅಲ್ಲ. ಎಷ್ಟು ಹೊತ್ತು ನೆನೆಸಿದ್ರು ಅಷ್ಟು ಒಳ್ಳೇದು. ನಾನು ಇವಾಗ ನೆನೆಸಿದ್ರೆ ನೈಟ್ ಒಂದು 7 ಗಂಟೆ ಹಂಗೆ ತಿಂತೀನಿ. ನೋಡೋಣ, ಆ ಟೈಮಲ್ಲಿ ಊಟ ಮಾಡೋ ಟೈಮ್ ಆಗ್ಬಿಡುತ್ತೆ. ಒಟ್ನಲ್ಲಿ ತೊಳೆದು ಇಡಬೇಕು, ಇಲ್ಲ ಹಾಳಾಗತ್ತಿದು. ಒಟ್ನಲ್ಲಿ ಜಾಸ್ತಿ ಹೊತ್ತು ನಾನು ಇದು ನೀರಲ್ಲಿ ಬಿಡ್ತೀನಿ ಇವಾಗ. ಯೂಶ್ವಲಿ ಮಧ್ಯಾಹ್ನ ಟೈಮ್ ತಿಂದ್ರೆ ಒಳ್ಳೇದು, ಬಟ್ ಇವಾಗ ತೊಳೆದಿಲ್ಲ ಅಲ್ವಾ. ನೋಡಿ ಚೆನ್ನಾಗಿ ಇವಾಗ ಇದನ್ನ ಒಂದ್ಸತಿ ಚೆನ್ನಾಗಿ ನೀರು ಹಾಕಿ ತೊಳೆದು, ಆಮೇಲೆ ಇನ್ನೂ ಒಂದ್ಸತಿ ನೀರು ಹಾಕಿ ಕಲ್ಲುಪ್ಪು ಅರಿಶಿನ ಎಲ್ಲ ಹಾಕಿ ಇಡ್ತೀನಿ. ಸ್ನೇಹಿತರೆ ಫೈನಲಿ ಪಾತ್ರೆ ಎಲ್ಲ ತೊಳ್ದಾಯ್ತು. ಸುಮಾರು ದಿವಸ ಆಗಿತ್ತಿಲ್ಲ, ಎಲ್ಲ ಸೋಪ್ ಹಾಕಿ ತೊಳೆದು. ಸೊ ನೀಟಾಗಿ ತೊಳೆದಿದ್ದೀನಿ. ಇನ್ಮೇಲೆ ರೆಗ್ಯುಲರ್ ಆಗಿ ಪ್ರತಿದಿನ ತೊಳಿಬೇಕು ಅಂತ. ಆಕ್ಚುಲಿ ಪ್ರತಿದಿನ ನೀಟಾಗೆ ತೊಳಿತಾ ಇದ್ದೆ ಮುಂಚೆ. ಇವಾಗ ಇತ್ತೀಚೆಗೆ ಸ್ವಲ್ಪ ನಂಗೂ ಎನರ್ಜಿ ಲಾಸ್ ಆಗ್ತಾ ಇದೆ ಅಲ್ವಾ, ಒಬ್ಳೆ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಜೊತೆಗೆ ವಿಡಿಯೋಸ್ ಮಾಡೋದು, ಎಡಿಟಿಂಗ್ ಮಾಡೋದು, ಜೊತೆಗೆ ನಾನು ರೆಸ್ಟ್ ಮಾಡಬೇಕು. ಹಾಗಾಗಿ ಹಂಗಂಗೆ ಬಿಡ್ತಾ ಇದ್ದೆ. ಇಲ್ಲಿ ಅಂದ್ರೆ ತೊಳಿತಿದ್ದೆ, ಬಟ್ ಇದಿಷ್ಟು ತೊಳೆದೇ ಇರಲಿಲ್ಲ, ಸುಮಾರು ದಿನ ಆಗಿತ್ತು. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಸೋಪ್ ಹಾಕಿ ತೊಳೆದು, ಅಂದ್ರೆ ಈ ಒಂದು ಏನು ಮಚ್ಚಿದೆಯಲ್ವಾ, ಇದಿತ್ತು ಅವತ್ತಿಂದ ಇಲ್ಲೇ ಇತ್ತು ಆಯ್ತಾ, ಫುಲ್ಲು ಕರೆ ಆಗ್ಬಿಟ್ಟಿತ್ತು ಇಲ್ಲೆಲ್ಲ ರಸ್ಟ್ ಹಿಡಿದು. ಸೊ ಇದೆಲ್ಲ ಚೆನ್ನಾಗಿ ತೊಳೆದಿದ್ದೀನಿ. ಇದು ಒಣಗಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು, ಎಣ್ಣೆ ಹಚ್ಚಿ. ಇದು ಅಷ್ಟೇ ಫುಲ್ಲು ಮಣ್ಣಾಗ್ಬಿಡುತ್ತೆ, ಎಣ್ಣೆ ಹಚ್ಚಿ ಇಡಬೇಕಿಲ್ಲ ಅಂದ್ರೆ ಫುಲ್ಲು ರಸ್ಟ್ ಕಾಣುತ್ತೆ. ಕಬ್ಬಿಣದ ಬಾಣಲೆ ಅಲ್ವಾ, ಹಾಗಾಗಿ. ಸೊ ಇಷ್ಟು ತೊಳೆದಾಗಿದೆ, ಕತೆ ಎಲ್ಲ ಒರೆಸಾಯ್ತು. ಸೊ ಇನ್ನೂ ಸ್ವಲ್ಪ ನೀಟ್ ಮಾಡಬೇಕು, ಬಟ್ ಎಷ್ಟಾಗುತ್ತೋ ಅಷ್ಟು ಒರೆಸಿದ್ದೀನಿ. ಇನ್ನು ಚೆನ್ನಾಗಿ ಒರೆಸ್ಬೋದು, ಬಟ್ ಇಷ್ಟು ಒರೆಸಿದ್ದೀನಿ ಸದ್ಯಕ್ಕೆ. ಒಂದೊಂದೇ ಮಾಡೋಣ ಅಂತ. ಸೊ ಇವಾಗ ಇಲ್ಲಿ ದ್ರಾಕ್ಷಿಗೆ ಸುಮಾರು ಹೊತ್ತಾಯ್ತು, ದ್ರಾಕ್ಷಿ ಇಲ್ಲಿ ಇಟ್ಟಿದ್ದೀನಿ. ದ್ರಾಕ್ಷಿಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಕೆಲವೊಂದೆಲ್ಲ ಐಟಮ್ ಮೆಸ್ಸಿ ಆಗಿದೆ, ಸ್ವಲ್ಪ ಎಲ್ಲ ನೀಟ್ ಮಾಡ್ಕೊಳ್ಬೇಕು ಇವೆಲ್ಲ. ನೋಡಿ ಈ ಥರ ಇದೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಮಾಡ್ತೀನಿ. ಸೊ ಇಲ್ಲಿ ಉಪ್ಪು ಇಟ್ಟಿದೆ, ಅದ್ರಲ್ಲಿ ಸ್ವಲ್ಪ ರಾಗಿ ಇಟ್ಟಿದೆ, ಖಾಲಿ ಆಗ್ತವಂತೂ ಚೂರ ಇದೆ. ಸಾಕಷ್ಟು ರೇಷನ್ಗಳೆಲ್ಲ ನಾನು ಅಲ್ಲ ಆಚೆ ಇಟ್ಬಿಟ್ಟಿದ್ದೀನಿ ಅಲ್ಲಿ. ಸೊ ಹೀಗೆ ಕ್ಲೀನಿಂಗ್ ಎಲ್ಲ ಮಾಡ್ಬೇಕಿನ್ನ ಸ್ನೇಹಿತರೆ, ಏನು ಮಾಡಿಲ್ಲ, ಮಾಡ್ಬೇಕು ನೀಟಾಗಿ. ಸ್ನೇಹಿತರೆ ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ ಸಂಜೆ. ಇಲ್ಲಿ ನಾನು ಒಂದು ಪಾತ್ರೆನಲ್ಲಿ ನೀರು ಇಟ್ಬಿಟ್ಟು ಇನ್ನೇನೊಂದು ಸ್ವಲ್ಪ ಬಬಲ್ಸ್ ಬರ್ತಾ ಇದೆ, ಇನ್ನೇನು ಕುದೀತಿದೆ ಅನ್ನುವಾಗ ನಾನಿಲ್ಲಿ ಜೀರಿಗೆ ಮತ್ತೆ ಚಕ್ಕೆ ಇಟ್ಕೊಂಡಿದ್ದೀನಿ, ಇದನ್ನ ಹಾಕ್ತೀನಿ. ಸೊ ಇದು ಮಧ್ಯಾಹ್ನ ಅಥವಾ ಬೆಳಗ್ಗೆ 11 ಗಂಟೆ ಟೈಮಲ್ಲಿ ಕುಡಿದ್ರು ಒಳ್ಳೇದು. ಸೊ 1 ಮೀಲ್ ಎ ಡೇ ಮಾಡೋರು ಒಂದು 11 o'clock 12 o'clock ಹಂಗೆ ಕುಡಿದ್ರೆ ಒಳ್ಳೇದು. ಸೊ ವಾಕಿಂಗು, ವರ್ಕೌಟು, ಜೊತೆಗೆ ಕರೆಕ್ಟ್ ಬ್ಯಾಲೆನ್ಸ್ ಡಯಟ್ 1 ಮೀಲ್ ಎ ಡೇ ಮಾಡೋರು, ಬೇರೆ ಏನು ನಿಮಗೆ ಡಯಾಬಿಟೀಸ್ ಏನು ಇಲ್ಲ, ನಾರ್ಮಲ್ ಆಗಿ ಡಯಟ್ ಫಾಲೋ ಮಾಡೋರು ಈ ರೀತಿ ಬೆಳಗ್ಗೆ ಟೈಮ್ ಕುಡಿಬೋದು. ಬಟ್ ನಾನಿಲ್ಲಿ 1 ಮೀಲ್ ಎ ಡೇ ಮಾಡಕ್ ಆಗ್ತಾ ಇಲ್ಲ. ಇನ್ನು ಮುಂಚೆ ಒಂದ್ ಸ್ವಲ್ಪ ದಿವಸ ಮಾಡಿದ್ದೆ, ಇವಾಗ ಮಾಡಕ್ ಆಗ್ತಾ ಇಲ್ಲ. 2 ಮೀಲ್ ಎ ಡೇ ಕೂಡ ಮಾಡೀನಿ, 2 ಹೊತ್ತು ತಿನ್ನೋ ತರ. ಸೊ ಇವತ್ತು 2 ಮೀಲ್ ಎ ಡೇನೆ ಆಗ್ಬಿಡತ್ತೆ. ಇವಾಗ ನಾನು ಇವತ್ತು ಬೆಳಗ್ಗೆಯಿಂದ 1 ಟೈಮೇ ಊಟ ಮಾಡಿರೋದು.
ಅದ್ ಬಿಟ್ರೆ ಇವಾಗ ಒಂದ್ ಸ್ವಲ್ಪ ಹೊತ್ತಿಗೆ ಮುಂಚೆ ಸ್ವಲ್ಪ ಹುರ್ಗಡ್ಲೆ ಅಲ್ಲ ಏನದು ರೋಸ್ಟೆಡ್ ಪೀನಟ್ ಅಲ್ಲಪ್ಪ ಏನದು ರೋಸ್ಟೆಡ್ ಚೆನ್ನ ಇತ್ತು ಆಯ್ತಾ, ಅದನ್ನ ತಿಂದಿದ್ದೀನಿ. ಸೊ ತಿಂದು ಒಂದು ಆಯ್ತು ಮೇ ಬಿ 15 ಮಿನಿಟ್ಸ್ ಆಯ್ತು ಅನ್ಸುತ್ತೆ. ಅದು ಸ್ವಲ್ಪ ತಿಂದಿದ್ದೀನಿ ಅಷ್ಟೇ, ಒಂದು ಹ್ಯಾಂಡ್ಫುಲ್ ಆಫ್ ಒಂದು ಹಿಡಿಯಷ್ಟು ರೋಸ್ಟೆಡ್ ಚೆನ್ನಾಗಿ ತಿಂದಿದ್ದೀನಿ. ಸೊ 15 ಮಿನಿಟ್ಸ್ ಆಗಿದೆ. ಇವಾಗ ನೀರಿಗೆ ನಾನು ಇಲ್ಲಿ ಜೀರಿಗೆ ಮತ್ತೆ ಚಕ್ಕೆ ಹಾಕಿದ್ದೀನಿ. ಸ್ವಲ್ಪ ಕುದಿಲಿ, ಇದನ್ನ ನಾನು ಕುಡಿತೀನಿ. ಸೊ ಜೀರಿಗೆ ಕೂಡ ತಗೋಬೇಕು, ಇನ್ನೇನು ಖಾಲಿ ಆಯ್ತು, ಇನ್ನೊಂದು ಸ್ವಲ್ಪ ಇದೆ. ಚಕ್ಕೆ ಅಷ್ಟಿದೆಲ್ಲ ನಾನು ಇನ್ನೊಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ಮಾಡ್ಕೊಳ್ಬೇಕು. ಹಾಗಾಗಿ ನಂಗೆ ಕವರೆಲ್ಲ ಇಟ್ಟಿರ್ತೀನಿ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಹೆಂಗೆ ಆಗ್ತಾ ಇದೆಯೋ ಹಾಗೆ ಮಾಡ್ಕೊಳ್ತಾ ಇದೀನಿ, ಇರೋದ್ರಲ್ಲಿ ಬೆಟರ್ ಅನ್ಬೋದು. ಸೊ ಇದು ನನಗೆ ನೋವು ಕೊಡ್ಸಿರೋದು ಇದೆರಡು. ಸೊ ಒಂದು ತೊಳ್ತೀನಿ. ಸೊ ಇದರಲ್ಲಿ ಇವಾಗ ಜೀರಾ ವಾಟರ್ ಕುಡಿಯೋದು ತೊಳ್ದಿದ್ದೀನಿ. ಇನ್ನೊಂದ್ಸತಿ ಸುಮ್ಮನೆ ಮಾಡೋಣ. ಏನಿದು ಹಿಂದೆ ಎಷ್ಟು ಕಪ್ಪಗಾಗಿದೆ. ಆಕ್ಚುಲಿ ನೀಟಾಗಿ ತೊಳ್ದಿದ್ದೀನಿ, ಇನ್ನೊಂದು ಸ್ವಲ್ಪ ನೀಟಾಗಿ ತೊಳೆದು. ಸೊ ಇವಾಗ ಇದರಲ್ಲಿ ಸ್ವಲ್ಪ ಕುದಿಲಿ, ಚೆನ್ನಾಗಿ ಅಂದ್ರೆ ತುಂಬಾ ಜೋರಲ್ಲ, ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಕುದ್ಮೇಲೆ ಕುಡಿಯೋದು. ಇದು ಸ್ವಲ್ಪ ಕುದಿಯೋವಾಗ ನಾವು ಹತ್ರ ನಿಂತಿದ್ರೆ ಅದ್ರದ್ದು ನಾವು ಸ್ಟೀಮ್ ತಗೊಂಡ್ರು ಕೂಡ ತುಂಬಾ ಒಳ್ಳೆಯದು. ಸ್ನೇಹಿತರೆ ನೋಡಿ ಇಷ್ಟು ಕುದೀತಾ ಇದೆ. ಇವಾಗ ನಾನು ಇದನ್ನ ಆಫ್ ಮಾಡ್ತೀನಿ. ಆಕ್ಚುಲಿ ಇವಾಗ 1 ಗ್ಲಾಸು ಅರ್ಧ ಗ್ಲಾಸ್ ಆಗೋವರೆಗೂ ಮಾಡಿ ಕಷಾಯ ತರ ಮಾಡಿ ಕೂಡ ಕುಡಿಬಹುದು. ಬಟ್ ನಾನಿಲ್ಲಿ ಟೀ ತರ ಅಷ್ಟೇ ಮಾಡ್ಕೊಳ್ತಾ ಇದೀನಿ, ಕಷಾಯ ಪೂರ್ತಿ ಕಷಾಯ ತರ ಅಲ್ಲ. ಯಾಕಂದ್ರೆ ನಾನು ಇವಾಗ ಬೇಗ ಕುಡಿಬೇಕು, ಜೊತೆಗೆ ಜಾಸ್ತಿ ಕುಡಿಯೋದ್ರಿಂದ ನಾನು ಲೈಟ್ ಆಗಿ ಜಾಸ್ತಿ ಕಷಾಯ ತರ ಮಾಡ್ತಾ ಇಲ್ಲ. ಅಂದ್ರೆ 1 ಫುಲ್ ಗ್ಲಾಸ್ ಕುಡಿತೀನಲ್ವಾ, ಹಾಗಾಗಿ ಕುದ್ದಿರೋದು ಸಾಕು. ಆಫ್ ಮಾಡ್ತೀನಿ. ಸೊ 1-2 ನಿಮಿಷ ಹಿಂಗೆ ಬಿಡ್ತೀನಿ ಇವಾಗ. ಎಸ್ ಸ್ನೇಹಿತರೆ, ನಾನು ಸ್ವಲ್ಪ ಮುಖ ತೊಳ್ಕೊಂಡ್ ಬಂದೆ, ಫ್ರೆಶ್ ಅಪ್ ಆಗಿದೆ, ಅಂದ್ರೆ ಫ್ರೆಶ್ ಅನ್ಸುತ್ತೆ. ಸೊ ಇಲ್ಲಿ ಸೂರ್ಯ ಸನ್ಸೆಟ್ ಆಗಕ್ ಮುಂಚೆ ಸನ್ ಇವಾಗ ಇನ್ನೂ ಬ್ರೈಟ್ ಆಗಿ ಶೈನ್ ಆಗ್ತಾ ಇದ್ದಾನೆ. ಸೂರ್ಯ ಶೈನ್ ಆಗ್ತಾ ಇದ್ದಾನೆ ಇನ್ನು ಕೂಡ. ಅಂದ್ರೆ ಸೂರ್ಯ ಯಾವಾಗ್ಲೂ ಶೈನ್ ಆಗ್ತಾನೆ ಇರ್ತಾನೆ, ಬಟ್ ಸೂರ್ಯ ಮುಳುಗೆ ಚಂದ್ರ ಬರೋ ಟೈಮು. ಸೊ ತೋರಿಸ್ತೀನಿ ಬನ್ನಿ ಹೇಗೆ ಕಾಣ್ತಾ ಇದ್ದಾನೆ ಸೂರ್ಯ ಅಂತ. ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ನೋಡಿ ಸನ್ಸೆಟ್ ತೋರಿಸ್ತೀನಿ ನಿಮ್ಗೆ ಇವಾಗ. ಹಂಗೆ ಸೆಲ್ಫಿ ತಗೊಂಡೆ. ಸೊ ಇವಾಗ ಜೀರಾ ವಾಟರ್ ಕುಡಿಬೇಕು, ಜೀರಾ ಮತ್ತೆ ಚಕ್ಕೆ ಹಾಕಿರೋದು. ಸ್ವಲ್ಪ ಮುಖ ತೊಳ್ಕೊಂಡ್ಬೇಡ ಅಂತ ಹೇಳಿ ತೊಳ್ಕೊಂಡೆ. ಸೊ ಖುಷಿ ಆಯ್ತು ನನಗೆ. ಈಗ ಟೈಮ್ ಎಷ್ಟು ಗೊತ್ತಾ, ಎಷ್ಟು ಟೈಮ್ ಆಗಿದೆ, 6:20 ಸ್ನೇಹಿತರೆ. ಆದ್ರೂ ಎಷ್ಟು ಬಿಸಿಲಿದೆ ಗೊತ್ತಾ ಇಲ್ಲಿ. ನನಗೆ ನಂಬಿಕೆ ಇಲ್ಲ ಅಂದ್ರೆ ಇನ್ನೊಂದು ಫೋನಲ್ಲಿ ಟೈಮ್ ತೋರಿಸ್ತೀನಿ. ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಬೇಗ ತೋರಿಸ್ತೀನಿ ನೋಡಿ. ಟೈಮ್ ಕಾಣುತ್ತಾ ನೋಡಿ, ಗೊತ್ತಿಲ್ಲ ಕಾಣ್ತಾ ಇಲ್ವಾ ನಿಮ್ಗೆ ಇದರಲ್ಲಿ ಅಂತ. ಟೈಮ್ ತೋರಿಸ್ತೀನಿ ಬನ್ನಿ ನೋಡಿ, ಕಾಣುತ್ತಾ? 6:20 6:21 ಆಯ್ತು ಇವಾಗ. ಸೂರ್ಯ ಸನ್ಸೆಟ್ ಇನ್ನೂ ಆಗಿಲ್ಲ, ಈವ್ನಿಂಗ್. ನಾನು ಸೆಲ್ಫಿ ಒಂದಷ್ಟು ತಗೊಳ್ಳೋಣ ಅಂತ. ನಾವು ಸ್ವಲ್ಪ ಪ್ರಕೃತಿನ ಫೀಲ್ ಮಾಡ್ಬೇಕು ಯಾವಾಗಲೂ. ಬನ್ನಿ ತೋರಿಸ್ತೀನಿ. ಎಸ್, ನಿಮಗೆ ನೀಟಾಗಿ ಕಾಣಲ್ಲ ಸೂರ್ಯ, ಸ್ವಲ್ಪ ಈ ಥರ ಮಾಡ್ತೀನಿ, ಕಾಣ್ಬೋದು ನೋಡಿ. ಕಾಣಲ್ಲ, ಬರೀ ಬ್ರೈಟ್ನೆಸ್ ಕಾಣುತ್ತೆ, ಸೂರ್ಯ ನೀಟಾಗಿ ಕಾಣಲ್ಲ. ಇನ್ನು ಸೆಟ್ ಆಗೋವಾಗ ಕಾಣ್ಬೋದು. ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಬ್ರೈಟ್ನೆಸ್ ಕಮ್ಮಿ ಆಗುತ್ತಲ್ಲ, ಸನ್ಸೆಟ್ ಆಗುವಾಗ ಇನ್ನೊಂದು ಸ್ವಲ್ಪ ಕೆಂಪು ಕಾಣುತ್ತೆ, ತೋರಿಸ್ತೀನಿ ಅವಾಗ. ಸ್ನೇಹಿತರೆ, ನಾನಿಲ್ಲಿ ಜೀರಾ ವಾಟರ್ ಹಾಕೊಳ್ತಾ ಇದ್ದೀನಿ. ಎಷ್ಟು ಕುಡಿತೀನಿ ಸ್ನೇಹಿತರೆ, ಇಲ್ಲಿ ನಾನು ಜೀರಾ ವಾಟರ್ ಕುಡಿತಾ ಇದ್ದೀನಿ. ಸೂರ್ಯನ ಕಿರಣ ಇನ್ನ ಹಾಗೆ ಬೀಳ್ತಾ ಇದೆ.
ಟೀ ಕುಡಿಯೋಷ್ಟು ಬಿಸಿ ಇದೆ. ಸೊ ಇಷ್ಟು ಬಿಸಿ ಇದ್ರೆ ಸಾಕು. ಸ್ವಲ್ಪ ಹೊತ್ತು ಬಿಟ್ಟೆ ಅಲ್ವಾ, ಒಂದು 5 ಐ ಥಿಂಕ್ ಮೇ ಬಿ ಒಂದು 5-6 ಮಿನಿಟ್ಸ್ ಬಿಟ್ಟೆ ಮಾಡಾದ್ಮೇಲೆ. ಸೊ ಇವಾಗ ಕುಡಿತಾ ಇದ್ದೀನಿ. ಸೊ ಜಸ್ಟ್ ಡೀಪ್ ಬ್ರೀತ್ ತಗೊಂಡು ಪ್ರೆಸೆಂಟ್ ಮೂಮೆಂಟ್ನ ಫೀಲ್ ಮಾಡೋದು, ಈ ಒಂದು ಮೂಮೆಂಟ್ನ ಫೀಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎವ್ರಿ ಡೇ ಬ್ರೀತಿಂಗ್, ಐ ಮೀನ್ ನಾವು ಪ್ರತಿ ಕ್ಷಣ ಉಸಿರಾಡ್ತೀವಿ, ಬಟ್ ಬ್ರೀತಿಂಗ್ ಕಡೆ ಗಮನ ಕೊಡೋದು. ಎವ್ರಿ ಡೇ ಬ್ರೀತಿಂಗ್ ಎಕ್ಸಸೈಸ್ ಕೂತು ಮಾಡ್ಬೋದು, ಅಥವಾ ನೀವೇನು ಕೆಲಸ ಮಾಡ್ತಿರ್ತೀರೋ ಅವಾಗಲೇ ನೀವು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡುವಂಥದ್ದು. ಓಕೆನಾ? ಸೊ ಈವ್ನಿಂಗ್ ಟೈಮ್ ಈ ಥರ ಮಾಡ್ಕೊಂಡು ನೀವು ಕುಡೀರಿ, ತುಂಬ ಒಳ್ಳೆಯದು. ಬಾಡಿ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋಣ. ಓಕೆನಾ? ಅಮ್ಮ ಮೆಸೇಜ್ ಕಳಿಸಿದ್ರು ಮತ್ತೆ. ಸೊ ಎಲ್ಲ ನಾರ್ಮಲ್ ಇದೆ, ಬಟ್ ಕಿಡ್ನಿನಲ್ಲಿ ಒಂದು ಸ್ವಲ್ಪ ಏನೋ ಚಿಕ್ಕದಾಗಿ ಸಿಸ್ಟ್ ಥರ ಇದೆಯಂತೆ. ಅದು ಡಾಕ್ಟರ್ ಅಂದರೆ ಹೋಮಿಯೋಪತಿ ಡಾಕ್ಟರ್ ಒಬ್ಬರು ಅಮ್ಮಂಗೆ ಗೊತ್ತಿದ್ದಾರೆ, ಫ್ಯಾಮಿಲಿ ಫ್ರೆಂಡ್. ಸೊ ಅವರು ಮಾತ್ರೆ ಅದರಲ್ಲೇ ಸರಿ ಹೋಗುತ್ತೆ, ಅವ್ರು ಕೊಡ್ತಾರೆ ಅಂತ ಅಂದರು ಅಮ್ಮ. ಅದು ಬಿಟ್ಟರೆ ಬೇರೆ ಎಲ್ಲ ನಾರ್ಮಲ್ ಇದೆ, ಎಲ್ಲ ಟೆಸ್ಟ್ ಆಯಿತು, ಕಾರ್ಡಿಯೋ ಒಂದು ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಅದರದ್ದು ವೆಯ್ಟ್ ಮಾಡ್ತಾ ಇದ್ದೀನಿ, ಅವರು ಮೆಸೇಜ್ ಮಾಡ್ತಾರೆ ಇವಾಗ. ಅಥವಾ ಮುಗ್ದಿರ್ಬೋದು ಇಷ್ಟರಲ್ಲಿ, ಇಷ್ಟೊತ್ತಿಗೆ ಹೊರಡ್ತಾ ಇರ್ಬೋದು ಮನೆಗೆ, ನೋಡೋದೊಂದು ಕೇಳೋದಿದೆ. ಸೊ ಇಷ್ಟು ಆಯಿತು ನೋಡಿ ಇವತ್ತು ಕತೆ. ಇನ್ನೂ ನಾನು ರೂಮ್ ಕ್ಲೀನ್ ಮಾಡೋಕ್ಕಾಗಿಲ್ಲ. ಬರೀ ಪಾತ್ರೆಗಳು ತೊಳೆದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ರಿಪೀಟ್ ಮಾಡಿಕೊಂಡು ತಿಂದು ಇಷ್ಟೆಲ್ಲ ಆಯಿತು ನೋಡಿ ಕೆಲಸ. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಜೊತೆಗೆ ಜೀರಾ ವಾಟರ್ ಮಾಡಿಕೊಂಡೆ. ಹೀಗೆ ಟೈಮಲ್ಲಿ ಹೋಗೋದೇ ಗೊತ್ತಾಗಲ್ಲ. ನಾವು ಅಂದ್ಕೊಳ್ತೀವಿ ಎಷ್ಟೋ ಕೆಲಸ ಮಾಡಬೇಕು ಅಂತ ಒಂದು ದಿನದಲ್ಲಿ, ಬಟ್ ಅಂದ್ಕೊಂಡಂಗೆ ಆಗಲ್ಲ. ಬಟ್ ನಾವು ಅಂದ್ಕೊಳ್ಳೋದ್ರಲ್ಲಿ ಒಂದು ಅರ್ಧ ಆದರೂ ಮಾಡಿದರೆ ವಿ ಆರ್ ಗೋಯಿಂಗ್ ಇನ್ ಅ ರೈಟ್ ವೇ ಅಂತ ಹೇಳ್ಬೋದು. ಸೊ ನೋ ಪ್ರಾಬ್ಲಮ್. ಸೊ ಇಷ್ಟೇ ಟೈಮಲ್ಲಿ ಎಲ್ಲ ಇಂಥದ್ದು ಮಾಡಬೇಕು, ಇಷ್ಟು ಟೈಮಲ್ಲಿ ಇದು ಮಾಡಿಬಿಡ್ಬೇಕು, ಇಷ್ಟು ವರ್ಷಕ್ಕೆ ಇದು ಮಾಡಿಬಿಡ್ಬೇಕು ಅನ್ನೋ ಕಾನ್ಸೆಪ್ಟ್ ತಲೆಯಿಂದ ಬಿಡಬೇಕು ಫಸ್ಟು. ಯಾವ ಟೈಮಲ್ಲಿ ಏನಾಗುತ್ತೋ ಅದಾಗುತ್ತೆ. ಓಕೆನಾ? ಸೊ ಇದು ಈ ಒಂದು ವಿಡಿಯೋನಲ್ಲಿ ಮೆಸೇಜ್ ನಿಮಗೆ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಆದರೆ ಇವತ್ತು, ಇಲ್ಲ ಅಂದರೆ ನೋಡೋಣ, ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ನಾಳೆ ಮಾಡ್ತೀನಿ. ಮೇ ಬಿ ಇವತ್ತು ಮಾಡ್ಬೋದು. ನಾನು ಇದೆಲ್ಲ ಕ್ಲೀನ್ ಮಾಡಿ ಒಂದು ಸಣ್ಣ ವಿಡಿಯೋ ಆದರೆ ಮಾಡ್ತೀನಿ. ಜೊತೆಗೆ ಹೆಲ್ತ್ ಅವೇರ್ನೆಸ್ ವಿಡಿಯೋ ಮತ್ತು ನಾರ್ಸಿಸಮ್ ಕಾನ್ಸೆಪ್ಟ್ಸ್ ಎಲ್ಲ ಮಾಡಬೇಕು. ಇನ್ನೊಂದು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸುಮಾರು ವಿಡಿಯೋಸ್ಗಳು ಇದೆ, ಅದರಲ್ಲಿ ನೋಡಿ ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದನ್ನು ನೋಡಿ. ಲೆಟ್ಸ್ ಕೀಪ್ ಗೋಯಿಂಗ್, ಲೆಟ್ಸ್ ಕೀಪ್ ಟ್ರಸ್ಟಿಂಗ್ ದ ಪ್ರೋಸೆಸ್. ನಾನು ಈ ಒಂದು ಟೀ ಕುಡಿಯೋದು ಮುಗಿಸ್ಕೊಳ್ತೀನಿ. ಸನ್ಸೆಟ್ ತೋರಿಸ್ತೀನಿ ಅಂದಲ್ವ ನಿಮಗೆ. ಸಣ್ಣ ಸ್ವಲ್ಪ ಕಾಣ್ತಾ ಇದ್ದಾನೆ, ಬಟ್ ಅಷ್ಟು ನೀಟಾಗಿ ರೌಂಡಾಗಿ ಕಾಣ್ತಾ ಇಲ್ಲ. ಅಲ್ಲಿ ಮರ ಎಲ್ಲ ಅಡ್ಡ ಇದೆ. ಇವಾಗ ಸ್ವಲ್ಪ ಬ್ರೈಟ್ನೆಸ್ ಕೂಡ ಕಮ್ಮಿ ಆಯಿತು. ಸೊ ಆ ಚಾನಲ್ಗೆ ಆದರೆ ವಿಡಿಯೋ ಮಾಡಬೇಕು, ಹೆಲ್ತ್ ರಿಲೇಟೆಡ್ ವಿಡಿಯೋ. ಇವತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಇನ್ಸ್ಟಾಗ್ರಾಮ್ ಇದೆ, ಚೈತ್ರ PVK ಅಂತ, ಚೆಕ್ ಮಾಡಿ. ಹಾಗೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ಇನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಇನ್ನೂ ಸುಮಾರು ಇದೆ, ಒಂದು ಐ ಥಿಂಕ್ ಮೇ ಬಿ ಒಂದು 5ರಿಂದ 6 ಇನ್ಸ್ಟಾಗ್ರಾಮ್ ಅಕೌಂಟ್ ನಂದು ಇದೆ. ಅದರದ್ದು ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ಐ ಥಿಂಕ್ ಮೇ ಬಿ ಒಂದು ಸುಮ್ಮನೆ ನಂದು ಏನು ಫೋಟೋಸು, ಪ್ರೊಫೆಷ್ನಲ್ ಅಕೌಂಟ್ ಅಲ್ಲ, ಪರ್ಸ್ನಲ್ ಬ್ಲಾಗ್ ಥರ ಮಾಮೂಲಿ ನಮ್ಮದು ಫೋಟೋಸು, ಒಂದು ಡ್ಯಾನ್ಸ್ ರೀಲು ಹಿಂಗೆ ಹಾಕಿದ್ದೇನೆ. ಅದೇನು ಯೂಸ್ ಇಲ್ಲ ನಿಮಗೆ. ಮೋಟಿವೇಶನ್ ರೀಲ್ಸ್ ಇರುವಂಥದ್ದು ನಿಮ್ಗೆ ಯೂಸ್ ಆಗುತ್ತೆ ಅಂಥದ್ದು ಇದು ಚೆಕ್ ಮಾಡಿ. ಜೊತೆಗೆ ನನ್ನ ಚೈತ್ರ PVK ಇಂಟ್ರೆಸ್ಟ್ ಅದು ಒಂದಿದೆ, ಕೌನ್ಸಿಲಿಂಗ್ ರಿಲೇಟೆಡ್ ಒಂದು ಅಕೌಂಟ್ ಇದೆ. ಈ ಥರ ಎಲ್ಲ ಸರಿ ಮಾಡ್ಕೊಳ್ಬೇಕು. ಯಾವುದ್ರಲ್ಲೂ ಜಾಸ್ತಿ ಫಾಲೋವರ್ಸ್ ಇಲ್ಲ, ಸ್ವಲ್ಪ ಒಂದು 1,300 ಜನ ಏನೋ ಫಾಲೋವರ್ಸ್ ಇರ್ತಾರೆ. ಅದು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಮತ್ತು ಇನ್ನೊಂದು ಚೈತ್ರ PVKನಲ್ಲಿ. ನನಗೆ ಫಾಲೋವರ್ಸ್ ಜಾಸ್ತಿ ಆಗೋನೋ ಕಮ್ಮಿನೋ ಅದು ಮ್ಯಾಟ್ರ್ ಆಗಲ್ಲ, ಬಟ್ ನಾನು ಗ್ರೋ ಆಗ್ತಾ ಇದ್ದೀನಾ, ನಾನು ಪ್ರತಿನಿತ್ಯ ಏನಾದರೂ ಕಲಿತಿದ್ದೀನಾ, ಅದು ನನಗೆ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಅಷ್ಟೇ ಫಾಲೋವರ್ಸ್ ಜಾಸ್ತಿ ಮಾಡಬೇಕು ಜಾಸ್ತಿ ಅಂತ, ಬಟ್ ಅದೊಂದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಿದ್ರೆ ನಮ್ಮ ಒಂದು ಗ್ರೋತ್ ಆಗೋದಿಲ್ಲ. ಸೊ ಸೆಲ್ಫ್ ಗ್ರೋತ್ ಕೂಡ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಆಲ್ರೆಡಿ ಸನ್ಸೆಟ್ ಆಗ್ತಿದೆ, ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಸೂರ್ಯ ಇವಾಗ ಏನು ಕಾಣ್ತಾ ಇಲ್ಲ ಅಷ್ಟು, ಬಟ್ ಕಿರಣ ಮಾತ್ರ ಕಾಣ್ತಾ ಇದೆ ನೋಡಿ. ಆ ಮರ ಇದೆಯಲ್ವಾ, ಮರದ ಹಿಂದೆ ಫುಲ್ಲು. ಇನ್ನೊಂದು ದಿವಸ ನಿಮಗೆ ಟೆರೆಸ್ ಮೇಲೆ ಹೋದಾಗ ತೋರಿಸ್ತೀನಿ. ಸಾಕಷ್ಟು ಸತಿ ನಾನು ಸನ್ಸೆಟ್ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಯಾವಾಗಲಾದರೂ ಅದನ್ನು ಶೇರ್ ಮಾಡ್ತೀನಿ. ಮತ್ತು ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ಇದೆ. ಐ ಮೀನ್ ಇನ್ನೂ ಆ ಚಾನಲ್ಗೂ ಹಾಕದೇ ಇರುವಂತಹ ಇಷ್ಟೊಂದು ವ್ಲಾಗ್ಸ್ಗಳಿದೆ. 1 ತಿಂಗಳು ವ್ಲಾಗ್ಸ್ಗಳಿದೆ, ಡಿಸೆಂಬರ್ ತಿಂಗಳದಿದೆ, ಮತ್ತು ಇವಾಗ ರೀಸೆಂಟಾಗಿ ಮಾಡಿರೋ ವ್ಲಾಗ್ಸ್ಗಳಿವೆ. ಸೊ ಅದೆಲ್ಲವನ್ನು ಕೂಡ
ಒಂದೊಂದಾಗಿ ಶೇರ್ ಮಾಡ್ತೀನಿ. ಮತ್ತು ಇಲ್ಲಿ ಕೂಡ ರೆಗ್ಯುಲರ್ ಬ್ಲಾಗ್ಸ್ ಬರುತ್ತೆ. ಸೊ ನೀವು ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿದು ಇಷ್ಟು ಕುಡಿಯೋದು ಮುಗಿಸ್ಕೊಳ್ತೀನಿ. ನೋಡಿ ಸ್ವಲ್ಪ ಕ್ಲೀನ್ ಮಾಡಬೇಕು, ಇಷ್ಟು ಉಳಿತಾ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು, ಮುಗಿಸೋಣ ಇದೆ ಕುಡಿಯೋದನ್ನ. ಸೊ ಅಷ್ಟೇ ಸ್ನೇಹಿತರೆ, ಇದಾಗಿತ್ತು ಈ ಒಂದು ವ್ಲಾಗ್ನಲ್ಲಿ. ಸೊ ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಶೇರ್ ಮಾಡಿ. ಮೈಕ್ ಆನ್ ಇದೆಯಾ ಇಲ್ವಾ ನೋಡಿದೆ ಭಯ ಆಗ್ಬಿಡ್ತು. ಮಾತಾಡಿರೋದು ಏನು ರೆಕಾರ್ಡ್ ಆಗೋದು ಸಖತ್ ಬೇಜಾರಾಗುತ್ತೆ. ಎಷ್ಟೊಂದು ಸತಿ ಆ ಥರ ಆಗಿದೆ ನನಗೆ. ಸೊ ಲೈಕ್ ಮಾಡಿ, ಪ್ರೋತ್ಸಾಹ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ. ಸೊ ಅಷ್ಟೇ ಸ್ನೇಹಿತರೆ, ನನ್ನ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮುಂದಿನ ವ್ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆಪ್ಟಿಮಿಸ್ಟ್. Life is beautiful and make the most of it. Awareness is the beginning of your healing journey. Don't forget to subscribe Positive Vibes Karnataka also. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.